ರೈಟ್ ಅಡಲೇ ಇನ್ಫ್ಯಾಕ್ಟ್ ಮೊನ್ನೆ ಯಾರಿಗೂ ಆವಾಜ್ ಹಾಕಿದ್ದು ಬೇರೆ ಹಾಕ್ಬಿಟ್ಟಾರಪ್ಪ. ನಾನು ಇಂತರ ಆಂತನೆ ಹೊಂದಿರಲೇ ಕರ್ನಾಟಕ ಅರ್ಥ ಆಯ್ತಾ? ಓಕೆ ಆಗ್ಲಿ ಏನೀಗ ಆಯ್ತು ಓಕೆ ಗೆಟ್ ಔಟ್ ಫ್ರಮ್ ಹಿಯರ್. You get out my from here. You get out my place. You get out my place. You get out from here. Who are you? Who are you? Who are you? Hey, kariya police. Hey, kariya police ಗೆ ತಗದಿದ್ರೆ. ತಗದಿರಲೇ. ತಗಲೇ ಕರಿಯ police. ಕೈ ಹಾಕ್ತಿದ್ರಿ ಈಗ. Hey, ನನ್ನ ನೀನು ಅವನು ಮಾಡಕ್ಕೆ ನಂತರ. Who are you to come and ask me? ಯಾರು ಪರ್ಮಿಷನ್ ಹೇಳ್ತಾ ಇದ್ರು. Hey, ಲೆಟರ್ ಕೊಡು. Hey, ಲೆಟರ್ ಕೊಡಲೇ. ಲೆಟರ್ ಕೊಡು ನನಗೆ. ಯಾರು ಹಾಕ್ಬಿಟ್ಟಿದ್ದಾರೆ ಮೊನ್ನೆ ಟೋಲ್ ಗೇಟ್ ಹತ್ರ ಮಾತಾಡಿದ್ದು ಹಾಕ್ಬಿಟ್ಟಿದ್ದಾರೆ. ಇಟ್ ವಾಸ್ ಗುಡ್ ಬಟ್ ಸ್ಟಿಲ್ ನಮಗೂ ಒಂದು ಪ್ರೈವೇಸಿ ಅಂತ ಇದೆ. ದಯಮಾಡಿ ಆ ಪ್ರೈವೇಸಿನ ಮೇಂಟೈನ್ ಮಾಡಿ. ಮುನಿನ ಬಿದಿಗೆ ತಗೊಂಬಂದಿದ್ದು ನಾನು. ಎಕ್ಸ್ CM ಅನ್ನ ಬಿದಿಗೆ ತಗೊಂಬಂದು ಯಾರು ಅಂತ ಕೇಳಿದ್ರೆ ಅವನೇ ಔಷಧಿ ತಗೊಂಬಂದ. ಐ ಆಮ್ ಪ್ಲೇಯಿಂಗ್ ಎ ವೆರಿ ಬಿಗ್ ಇಂಟೆಲಿಜೆಂಟ್ ಗೇಮ್. ಇವರೆಲ್ಲ ಪ್ಲೇಯರ್ಸ್ ಇಷ್ಟು ಜನ ಪ್ಲೇಯರ್ಗಳನ್ನ ಒಟ್ಟಿಗೆ ಮೈ ಮೇಲೆ ಹಾಕಂತೀನಿ ಅಂತ ನಾನು ಇಂಥ ಗೇಮ್ ಚೇಂಜರ್ ಇರ್ಬೇಕು. ಫ್ಯಾನ್ಸ್ ನೀವು ಬರಬೇಡಿ ಅಂತ ತಡೆ ಹಿಡಿತಾರೆ ಅಂತಂದ್ರೆ ಎಷ್ಟು ದೊಡ್ಡ ಷಡ್ಯಂತ್ರ ನಡೀತದೆ. ಹೆಚ್ಚು ಕಡಿಮೆ 2.8 ಕೋಟಿ ಮೊಬೈಲ್ಸ್ಗೆ ನಮ್ಮ ಮೆಸೇಜ್ ರೀಚ್ ಆಗಿದೆ. ಇಲ್ಲಿ ಬಂದಿರೋದು 10 ಜನ. ಮತ್ತೆ ಕ್ಯಾಮ್ರಾ ಹಿಡಿದವ್ರು ಯಾರು? ಮೋಸ್ಟ್ ಇಂಪಾರ್ಟೆಂಟ್, ದರ್ಶನ್ ಫೋಟೋ ಹಿಡಿದವ್ರು ಯಾರು? ಆಮೇಲೆ ಅಕಸ್ಮಾತ್ 3 ದಿವಸದಲ್ಲಿ ಹೇಳಿಲ್ಲ ಅಂತಂದ್ರೆ ಯಾರು ಫೋಟೋ ತೆಗೆದಿದ್ದು ಅಂತ ನಾನು ರಿವೀಲ್ ಮಾಡ್ತೀನಿ. 100 ಜನ ಅಪರಾಧಿಗಳು ತಪ್ಪಿಸ್ಕೊಂಡ್ರು ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು. ಮುನಿ ಯಾರ ಹತ್ರ ಹೇಳಿರೋದು? ನಾನ್ ಸಾಕಿದ್ ನಾಯಿ ನನಗೆ ಕಚ್ಚೋ ರೀತಿ ಆಗಿದೆ. ದರ್ಶನ್ ಹೊರಗಡೆ ತರಬೇಕು ಅಂತ ನಮ್ಮ ಎಲ್ಲ ಪ್ರಯತ್ನ ಇದೆ ಕಾನೂನು ರೀತಿನಲ್ಲಿ. ಇದೇ ಬೀದಿಗೆ ಅವನ ಕರ್ಕೊಂಡ್ ಬರ್ತೀವಿ. ವೆರಿ ಶಾರ್ಟ್ಲಿ ವಿ ಆರ್ ಗೋಯಿಂಗ್ ಟು ಬ್ರಿಂಗ್ ದರ್ಶನ್ ಔಟ್. ಪಾಪ ವಿಜಯಲಕ್ಷ್ಮಿ ಒಳ್ಳೆಯವಳು. ಸಂಕೋಚವಿಲ್ಲದೆ ಮುನಿ ಒಬ್ಬ ಪಿಂಪ್ ಅಂತ ಹೇಳಿದೆ. ವಿದ್ಯಾ ಹಿರೇಮಠನ ಯಾವ ಮಟ್ಟಕ್ಕೆ ಒಂದು ಹೆಣ್ಮಕ್ಳನ್ನ ಮಾಡಿದೆ ಅಂತಂದ್ರೆ ನಿದ್ರೆ ಮಾತ್ರೆ ಕೊಟ್ಟು ಆಕೆ ನ್ಯೂಡ್. ಇನ್ಫ್ಯಾಕ್ಟ್ ಮೊನ್ನೆ ಯಾರಿಗೂ ಆವಾಜ್ ಹಾಕಿದ್ದು ಬೇರೆ ಹಾಕ್ಬಿಟ್ಟಾರಪ್ಪ. ನಿಜವಾಗ್ಲೂ ಜನಕ್ಕೆ ಬೇರೆ ಇಂಪ್ರೆಷನ್ ಆಗುತ್ತೆ ಅಂತದೆಲ್ಲ ವಿಡಿಯೋ ಶೂಟ್ ಮಾಡಿ ಹಾಕ್ಬಿಡ್ರಿ. ಯಾರು ಹಾಕ್ಬಿಟ್ಟಿದ್ದಾರೆ ಮೊನ್ನೆ ಟೋಲ್ ಗೇಟ್ ಹತ್ರ ಮಾತಾಡಿದ್ದು ಹಾಕ್ಬಿಟ್ಟಿದ್ದಾರೆ. ಇಟ್ ವಾಸ್ ಗುಡ್ ಬಟ್ ಸ್ಟಿಲ್ ನಮಗೂ ಒಂದು ಪ್ರೈವೇಸಿ ಅಂತ ಇದೆ. ದಯಮಾಡಿ ಆ ಪ್ರೈವೇಸಿನ ಮೇಂಟೈನ್ ಮಾಡಿ. ನಾನು ಏನೋ ಮಾತಾಡ್ಬೇಕಾದ್ರೆ ಪುಸ್ತಕ ಅಂತ ಅದನ್ನ ವಿಡಿಯೋ ಮಾಡಿ ಹಾಕ್ಬಿಟ್ರೆ ನಾನು ಕೆಲವೊಂದು ಟೈಮ್ ಬೆಳೆದೆಲ್ಲ ಮಾತಾಡ್ಬಿಟ್ಟಿರ್ತೀನಿ, ನನಗೆ ಗೊತ್ತಿರೋದಿಲ್ಲ. ಮುಂದಿನ ದಿನಗಳಲ್ಲಿ ನಿಮ್ಮ ಹೋರಾಟ ಆಗಲಿ ಈ ತರ ವಿಷಯ ಸಂಬಂಧಪಟ್ಟ ಏನಿರುತ್ತೆ, ಬಟ್ ದರ್ಶನ್ ವಿಚಾರಕ್ಕೆ ಮಾತ್ರ ಸೀಮಿತ ಆಗಿರ್ತಾರೆ, ಬೇರೆ ಬೇರೆ ವಿಚಾರ. ಸರ್ ಮುನಿನ ಬಿದಿಗೆ ತಗೊಂಬಂದಿದ್ದು ನಾನು. ಎಕ್ಸ್ CM ಅನ್ನ ಬಿದಿಗೆ ತಗೊಂಬಂದು ಯಾರು ಅಂತ ಕೇಳಿದ್ರೆ ಅವನೇ ಔಷಧಿ ತಗೊಂಬಂದ. ಸೊ ನಾವು ಇಲ್ಲಿ ಚೆಕ್ಮೇಟ್ ಮಾಡ್ತಾ ಇದ್ದೀವಿ. ಅವ್ರು ಬಂದು ತಗೊಳಕಂತವ್ರೆ. ನಾನು ಎಕ್ಸ್ CM ಅಂತ ಯಾರು ಅಂತ ಕೇಳಿದ್ರೆ ನಾನು ಹೇಳಕ್ ಹೋಗಿಲ್ಲ. ಹೇಳಿದೆ ಯಾವ ಔಷಧಿ ತಗೊಂಬತ್ತಾನ ಅವನೇ ಅಂತ. ಯಾರು ಬಸವರಾಜ್ ಬೊಮ್ಮೆ ತಂದವ್ರಂತೆ, ನನಗೆ ಗೊತ್ತಿಲ್ಲ. ನನಗೆ ಇನ್ನ ನೋಟಿಸ್ ಬಂದಿರ್ಬೇಕು. ಈಗ ನಾವು ಟ್ರಾಪ್ ಹಾಕಿದ್ರೆ ಬಂದು ತಗೊಳಕ ರನ್ ಮಾಡ್ಬೇಕು. ಐ ಆಮ್ ಪ್ಲೇಯಿಂಗ್ ಎ ವೆರಿ ಬಿಗ್ ಇಂಟೆಲಿಜೆಂಟ್ ಗೇಮ್. ಇವರೆಲ್ಲ ಪ್ಲೇಯರ್ಸ್ ಇಷ್ಟು ಜನ ಪ್ಲೇಯರ್ಗಳನ್ನ ಒಟ್ಟಿಗೆ ಮೈ ಮೇಲೆ ಹಾಕಂತೀನಿ ಅಂತ ನಾನು ಇಂಥ ಗೇಮ್ ಚೇಂಜರ್ ಇರಬೇಕು. ಓಕೆ, ನನಗೆ ಇಷ್ಟು ಕಾನ್ಫಿಡೆನ್ಸ್ ಆಗಿದೆ ಅಂತಂದ್ರೆ ಐ ಬಿಲೀವ್ ಇನ್ ಮೈ ಸೆಲ್ಫ್ ಅಂಡ್ ಐ ನೋ. 10,000 ವಿಡಿಯೋ ಐತೆ ಅಂತ ಹೇಳಿದ್ರಿ. ಅಂತ 10,000ನಾ? ಅಷ್ಟು ಕೆಪಾಸಿಟಿ ಇಲ್ಲ ಬಿಡ್ರಿ ಅವನಿಗೆ. ಅವನಿಗೆ ಆ ಕೆಪಾಸಿಟಿ ಇಲ್ಲ. ಅಲ್ಲ, ಸಾಕಷ್ಟು ಹೆಣ್ಣು ಮಕ್ಕಳ ಜೊತೆ ದೈಹಿಕ ಸಂಬಂಧ ಇದೆ ಅಂತ ಅನ್ನೋದು ನಮ್ಗೆ ನಮ್ಮ ಬಂದಿರುವಂತ ಮಾಹಿತಿಗಳಿಂದ ಇದೆ. ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಮುಂದಿನ ದಿನಗಳಲ್ಲಿ ನಗ್ನತೆ ಗೊತ್ತಾಗುತ್ತೆ. ಯಾಕಂದ್ರೆ ವಿಧಾನಸೌಧ ಅನ್ನೋದು ಒಂದು ದೇವಸ್ಥಾನ. ಇವ್ರುಗಳು ಅಲ್ಲಿ ಒಂಥರ ಬ್ಲೂ ಫಿಲ್ಮ್ ಸ್ಟಾರ್ ಹೋಟೆಲ್ ಮಾಡ್ಬಿಟ್ಟಿದ್ದಾರೆ. ಆ ಸ್ಟಾರ್ ಹೋಟೆಲ್ನ ಚೇಂಜ್ ಮಾಡಬೇಕಾಗಿದೆ. ಮತ್ತೆ ಸಾಂವಿಧಾನಿಕ ದೇವಸ್ಥಾನ ಮತ್ತೆ ಜನಗಳ ಪರವಾಗಿ ಧ್ವನಿ ಎತ್ತಕ್ಕೆ ಒಂದು ಜಾಗ ಮಾಡಬೇಕಾಗಿದೆ. ದೇ ಹ್ಯಾವ್ ಡಿಸ್ಟ್ರಾಯ್ಡ್. ಇವನು ಯಾರು ಚಿಕ್ಕಬಳ್ಳಾಪುರ ಸುದಿ ಅಲ್ಲೊಂದು ದೊಡ್ಡ ಹೋಟ್ಲು ಮತ್ತೆ ಫ್ಲಾಟೇ ಮಾಡ್ಬಿಟ್ಟನಂತೆ ಈ ಕೆಲ್ಸಕ್ಕೆ. ವಿತ್ ವಿಡಿಯೋ ಸಮೇತ ಇದೆ. ಕೊಟ್ರೆ ಮನ ಮರದಿ ಹೊಟ್ಟೋಗುತ್ತೆ. ಏನ್ ಮಾಡೋಣ? ಇವ್ರು ಹೇಳ್ಕೊಳಕ್ಕೆ MP ಗಳು MLA ಗಳು ಮಿನಿಸ್ಟರ್ಗಳು ಕರೆಕ್ಟ್ ಆಗಿ ಏನ್ ಬ್ರದರ್, ಈಗ ರೈಟ್ ಟು ಪ್ರೈವಸಿ ಅಂತ ಇದೆ ಬ್ರದರ್. ಸುಮ್ನೆ ನೀವು ನಾವ್ 2 ಕೇಸ್ ಹಾಕ್ಸ್ಕೊಬೇಕು. ಯಾಕೆ ಬೇಕದು? ಅದ್ರ ಬದಲು CJ ಮುಂದೆ ಇಟ್ಟಿದ್ದೀನಿ. ಆ CBI ಕೊಡ್ತಾರೆ. ಯಾರಾದ್ರೂ P1 ಕೈಲಿ ನೀವೇ ಹತ್ಸ್ಕೊಂಡು ಬಿಟ್ಕೊಂಬಿಡಿ ಅಷ್ಟೇ ಬೆಸ್ಟ್. ಯಾಕಂದ್ರೆ ಎಲ್ಲ ಸೇಲ್ ಇದೆ ನಮ್ಮ ದೇಶದಲ್ಲಿ. ನಾನು ಅದಕ್ಕೆ ಅಟ್ಲೀಸ್ಟ್ ಕೋಡ್ ಹಾಕ್ಬಿಟ್ರೆ P1 ಗೆ ಮೊನ್ನೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂತ ಅನ್ಕೊಂಡ್ರೆ ಅಲ್ಲಿ ಕೋಡ್ ಯಾರು ಆಗ್ತಾ ಇಲ್ಲ. ನೀವು ಕೆಲವು ದಿನದಲ್ಲಿ ಸ್ವಲ್ಪ ದಿನದಿಂದ ಜೈಲಲ್ಲಿ ಫೆಸಿಲಿಟಿ ಈ ತರ ಸಿಗರೇಟ್ ಆಗಿರ್ಬೋದು, ಕಾಫಿ ಆಗಿರ್ಬೋದು, ಬೇರೆ ಬೇರೆ ತರ. ಸರ್ ಇಲ್ಲ, ಅಲ್ಲಿ ಫೆಸಿಲಿಟಿ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಎಲ್ಲರಿಗೂ ಒಂದೇ ತರ ಫೆಸಿಲಿಟಿ ಕೊಡ್ತಾರೆ. ಜೈಲ್ ಅನ್ನೋದು ನಾವು ಟ್ರಾನ್ಸ್ಫಾರ್ಮೇಶನ್ ಪ್ಲೇಸ್. ಜೈಲ್ ಅನ್ನೋದು ನಾವು ಪದ ಬಳಕೆನ ಸ್ಟಾಪ್ ಮಾಡಬೇಕಾಗಿದೆ.
ಇಟ್ಸ್ ಎ ಟ್ರಾನ್ಸ್ಫಾರ್ಮೇಶನ್ ಪ್ಲೇಸ್. ಮೊದಲನೇದಾಗಿ ಜೈಲ್ ಅಂತ ಬಿಟ್ಟುಬಿಡಿ, ಬೇಕಾದ್ರೆ ಅಲ್ಲೂ ಕೂಡ ಹೋಗಿ ಹೆಸರು ನೋಡಿ ಹೆಸರು ಚೇಂಜ್ ಮಾಡ್ಬಿಡ್ತಾರೆ. ಹಂಗಾಗಿ ಜೈಲ್ ಇಸ್ ಎ ಪ್ಲೇಸ್ ಆಫ್ ಟ್ರಾನ್ಸ್ಫಾರ್ಮೇಶನ್. ಆಮೇಲೆ ಕೆಲವೊಂದು ಘಟನೆ ನಡೆದಾಗ ಈ ತರ ಘಟನೆ ಆಗ್ಬಾರ್ದು ಅಂತ ಅರೆಸ್ಟ್ ಮಾಡಿರ್ತಾರೆ ಹೊರತು ನಿಮ್ಮನ್ನ ಹೆಸರು ಹಾಳು ಮಾಡಕ್ಕಂತೂ ಅಲ್ಲ. ಮತ್ತೆ ಅಲ್ಲಿರೋರು ಜೈಲರ್ಸ್ ಕೂಡ ನಮ್ಮವರೇ, ನಮ್ಮ ಜನಗಳೇ. ಹಾಗಾಗಿ ನನಗೆ ಜೈಲು ವಾತಾವರಣ ತುಂಬಾ ಇಷ್ಟ ಆಯ್ತು. ಬಟ್ ಅದು ಜೈಲು ಇರೋಕ್ಕಲ್ಲ, ಅದರೇ ವಿಚಾರ. ಜೈಲು ವಾತಾವರಣ ತುಂಬಾ ಇಷ್ಟ ಆಯ್ತು. ಆಮೇಲೆ ಅಲ್ಲಿನ ಸಿಬ್ಬಂದಿ ಚೆನ್ನಾಗಿ ನೋಡ್ಕೊಂತಾರೆ ನಿಮ್ಮನ್ನ. ಬಟ್ ಈ ಸಿಗರೇಟು ಅದೆಲ್ಲ ಎಲ್ಲಿಂದ ಬಂತು? ಮತ್ತೆ ಕ್ಯಾಮ್ರಾ ಹಿಡಿದವ್ರು ಯಾರು? ಮೋಸ್ಟ್ ಇಂಪಾರ್ಟೆಂಟ್, ದರ್ಶನ್ ಫೋಟೋ ಹಿಡಿದವ್ರು ಯಾರು? ಜೈಲ್ ಸೂಪರ್ಡೆಂಟ್ ಅಥವಾ DGP ಇದ್ರೆ ಜೈಲ್ ಸೂಪರ್ಡೆಂಟು ಎಷ್ಟು ಇನ್ವೆಸ್ಟಿಗೇಟು? ನನಗೆ ಬಂದಿರೋ ಮಾಹಿತಿ ಪ್ರಕಾರ ಯಾರೋ DYSP ಅಂತ ತೆಗೆದಿದ್ದು, ಡೆಪ್ಯೂಟಿ ಸೂಪರ್ಡೆಂಟು ಫೋಟೋ ತೆಗೆದಿದ್ದಂತ BJP ಅವನಂತೆ. ಅದು ನನಗೆ ಗೊತ್ತಿಲ್ಲ. BJPಗೂ ಮತ್ತೆ ದರ್ಶನ್ಗೆ ಏನ್ ಸಂಬಂಧ? ಆಮೇಲೆ BJP ಅವ್ರು ಯಾಕೆ ಅಷ್ಟು ದ್ವೇಷ ಮಾಡ್ತಾರೆ? ಆಮೇಲೆ ಅಕಸ್ಮಾತ್ 3 ದಿವಸದಲ್ಲಿ ಹೇಳಿಲ್ಲ ಅಂತಂದ್ರೆ ಯಾರು ಫೋಟೋ ತೆಗೆದಿದ್ದು ಅಂತ ನಾನು ರಿವೀಲ್ ಮಾಡ್ತೀನಿ. ಐ ಆಮ್ ಗೋಯಿಂಗ್ ಟು ರಿವೀಲ್ ಇದರ್ ಪ್ರಿಸನ್ DGP ಯಾರು ಇನ್ವೆಸ್ಟಿಗೇಷನ್ ಮಾಡಿ FIR ಹಾಕಿದ್ರು ಅವ್ರು ರಿವೀಲ್ ಮಾಡಬೇಕು ಯಾರು ಅಂತ. ನಮ್ಮ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅಲ್ಲಿ ಹೆಸರಿದೆ. ನಾನು ಹೇಳಿದ್ರೆ ಕಷ್ಟ ಆಗುತ್ತೆ, ಈಗ ಹೇಳಲ್ಲ. ಐ ವಿಲ್ ಗಿವ್ 3 days ಟೈಮ್. 3 ದಿವಸದಲ್ಲಿ ಹೇಳಿಲ್ಲ ಅಂತಾನೆ ಯಾರು ಫೋಟೋ ತೆಗೆದಿರೋ ಅಂತ ನಾನು ಅವ್ನ ಹೆಸರು ಹೇಳ್ಬೇಕಾಗುತ್ತೆ ವಿತ್ ಫೋಟೋ. ಅವ್ನ ಮನೆಗೆ ಹೋಗ್ತಾನೆ. ಅವ್ರ ಫೋಟೋ ತೆಗೆದಿರೋದು ಫೋಟೋ ತೆಗೆದಿರೋದು ಫೋಟೋ ತೆಗೆದಿರೋದು ಅಲ್ಲ, ಅವ್ನ ಫೋಟೋ ನಾನು ನೋಡಿದ್ದೀನಿ. ನಮ್ಮ ಹುಡುಗರು ನೋಡಿದ್ದಾರೆ, ನಮ್ಮ ಇನ್ಫಾರ್ಮರ್ಸ್ ಜನರು ನೋಡಿದ್ದಾರೆ. ಹೋರಾಟ ಎಲ್ಲಿ ತನಕ ಇರುತ್ತೆ? ಯಾವ ತರ ಇಲ್ಲ ಸರ್, ನಾವು ಜನಗಳ ಧ್ವನಿ ಸರ್. ನಿಮ್ ಜೊತೆ ಇರ್ತೀವಿ, ನಾವು ಮಾಧ್ಯಮ ಜೊತೆ ಇರ್ತೀವಿ, ಸಾಮಾನ್ಯ ಜನರ ಜೊತೆ ಇರ್ತೀವಿ. ನಿಮ್ದು ಏನೇ ತಲೆನೋವು ಇರ್ಲಿ ಬನ್ನಿ. ಮೊನ್ನೆ ನೋಡಿ ಕನಿಗಾಮ್ ರೋಡಲ್ಲಿ ಮಳ್ ಬಿದ್ದೋಗ್ತಾ ಇದ್ದೆ. ಅಲ್ಲೇ ಹಿಡಿದು ಇಮಿಡಿಯೇಟ್ ಆಗಿ ಅವ್ನು ಪಾಪ ಟ್ರಾಫಿಕ್ ಒಂದು ಸೈಡ್ ಕಳಿಸಿ BBMP ಅವ್ರಿಗೆ ಹೇಳಿದ್ವಿ, ಸರ್ ನಿಮ್ಮ ಜೊತೆ ನಾವು ಇರ್ತೀವಿ, ನೀವು ಏನೋ ಇದಕ್ಕೇನೋ ಸ್ಮಶಾನಕಾರ ಕರ್ಕೊಂಡೋಗಿ ಅಥವಾ ವಿಧಾನಸೌಧ ಕರ್ಕೊಂಡೋಗಿ CM ಆದ್ರೂ ಮಾಡಿ, ನಿಮಗೆ ಬಿಟ್ಟಿದ್ದು, ನಿಮ್ ಜೊತೆ ನಾವ್ ಇರ್ತೀವಿ. ನಾನು ಹೇಳಕ್ ಇಷ್ಟಪಡ್ತೀನಿ, 100 ಜನ ಅಪರಾಧಿಗಳು ತಪ್ಪಿಸ್ಕೊಂಡ್ರು ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು. ಆ ನಿಟ್ಟಿನಲ್ಲಿ ದರ್ಶನ್ ಒಬ್ಬ ನಿರಪರಾಧಿ ಅಂತ ನನಗನ್ಸಿದ್ದಾನೆ. ನನಗೆ ಗೊತ್ತಿಲ್ಲ. ಇಟ್ ಇಸ್ ಮೈ ಪರ್ಸನಲ್ ಒಪಿನಿಯನ್. ಆಮೇಲೆ ನಮ್ಮ ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್ ಆತರ ರಿವೀಲ್ ಮಾಡ್ತಾ ಇದೆ. ಆಮೇಲೆ ಪೊಲೀಸರು ತನಿಖೆ ಮಾಡಿದ್ರೆ ಇಲ್ಲ ಅಂತ ಹೇಳ್ತಾ ಇಲ್ಲ. ಯಾ ಅಂಡ್ ಆ ರಿಗಾರ್ಡ್ ಅಲ್ಲಿ ಇನ್ ದಾಟ್ ರಿಗಾರ್ಡ್ ಇಫ್ ಯು ಆರ್ ಸ್ಟಾರ್ಟೆಡ್ ವರ್ಕಿಂಗ್ ಅಂದ್ರೆ ನಾವೇನಾದ್ರೂ ವರ್ಕ್ ಮಾಡಿದ್ರೆ ಕಳೆದ 3 ತಿಂಗಳಿಂದ ಐ ಥಿಂಕ್ ಫ್ರಮ್ TV5 ರಮಾಕಾಂತ್ ಅವರ ಕೊಟ್ಟಂತ ಲೀಡು ಐ ಟು ಥ್ಯಾಂಕ್ ರಮಾಕಾಂತ್. ಯಾಕಂದ್ರೆ ರಮಾಕಾಂತ್ ಲೀಡ್ ಕೊಟ್ಟಿಲ್ಲ ಅಂದಿದ್ರೆ ಮೋಸ್ಟ್ ಪ್ರಾಬಬ್ಲಿ ನಾವು ಥಿಂಕ್ ಮಾಡ್ತಾ ಇರ್ಲಿಲ್ಲ. ರಮಾಕಾಂತ್ ಒಂದು ಟ್ವಿಸ್ಟಿಂಗ್ ಲೀಡ್ ಅನ್ನ ಕೊಟ್ರು. ಒಬ್ಬ MLA ಅಕ್ಕನ ಮಗ ವಿಡಿಯೋ ಮಾಡಿದಾನೆ, ವಿಡಿಯೋ ಹೊರಗಡೆ ಹೋಯ್ತು ಅಂತ ನಮ್ಗೆ ಆಶ್ಚರ್ಯ ಆಯ್ತು. ಪೊಲೀಸರು ಯಾಕೆ ಇದನ್ನ ರಿವೀಲ್ ಮಾಡ್ತಾ ಇಲ್ಲ ಅಂತ ಮೊದಲು ಡೌಟ್ ಬಂದಿದೆ ಪೊಲೀಸವ್ರ ಮೇಲೆ. ಅಂಡ್ ವಿ ಸ್ಟಾರ್ಟೆಡ್ ವರ್ಕಿಂಗ್. ಹಾಗೆ ಚಂದನ್ ಹಿಂದೆ ಮುಂದೆ ಸುತ್ತಾಡ್ಕೊಂಡು ಚಂದನ್ ಗೊತ್ತಿಲ್ದಿರೋನೆ ಚಂದನ್ ಏನ್ ಮಾಡ್ತದೆ ಅಂತ ನೋಡ್ಕೊಂಡು ಅಲ್ಲಿ ಇನ್ವೆಸ್ಟಿಗೇಷನ್ ಏನಾಗ್ತಾ ಇದೆ ಅಂತ ನಮ್ಮ ಹುಡುಗರು ವಾಚ್ ಮಾಡ್ತಾ ವಿ ವರ್ ಡೂಯಿಂಗ್ ಎ ಪ್ಯಾರಲ್ ಇನ್ವೆಸ್ಟಿಗೇಷನ್. ಯಾರಿಗೂ ಗೊತ್ತಿಲ್ಲ ಇದು, ಬಟ್ ವಿ ವರ್ ಡೂಯಿಂಗ್ ಎ ಪ್ಯಾರಲ್ ಇನ್ವೆಸ್ಟಿಗೇಷನ್. ಅಂಡ್ ನಮ್ಮ ಇನ್ವೆಸ್ಟಿಗೇಷನ್ ನಲ್ಲಿ ಸಪೋರ್ಟ್ ಮಾಡಿದ್ದು ಚೆಲುವರಾಯ ಅಲ್ಲ, ಅವನು ಕಾಂಟ್ರಾಕ್ಟರ್ ಚೆಲುವರಾಜು ನಮ್ಮ ಇನ್ವೆಸ್ಟಿಗೇಷನ್ಗೆ ಒಂದು ಪುಷ್ಟಿ ಕೊಟ್ಟ. ಏನಂತ ಹೇಳ್ದ ಅಂತಂದ್ರೆ ಮುನಿ MLA ಮುನ್ರತ್ನ ನನ್ನ ಮತ್ತೆ ನನ್ನ ಹೆಂಡತಿನ ಕೂಡಾಕ್ದಾಗ ಕೊಲೆ ಮಾಡಿದ್ದು ದರ್ಶನ್ ಅಲ್ಲ, ನಮ್ಮ ಹುಡುಗನೇ ಮಾಡಿದ್ದು ಅಂತ ಹೇಳಿ ನಮ್ಮ ಇನ್ವೆಸ್ಟಿಗೇಷನ್ ಡೌಟ್ ಇದ್ದ ಇನ್ವೆಸ್ಟಿಗೇಷನ್ಗೆ ಒಂದು ಚೆಲುವರಾಜು ಪುಷ್ಟಿ ಕೊಟ್ಟ. ಪಾಸಿಬಲಿ ಸತ್ಯ ಹೇಳಿದಾನೆ ಅಂತ ನಮಗೆ ಸತ್ಯ. ಯಾಕಂದ್ರೆ ನಾವು ಇರ್ಲಿಲ್ಲ ರೂಮಲ್ಲಿ, ನಾವು ಇರ್ಲಿಲ್ಲ, ಬಟ್ ಆತ ಸತ್ಯ ಹೇಳಿದಾನೆ ಅಂತ ನಂಬಿಕೆ. ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಇನ್ನ ಕನ್ಫರ್ಮ್ ಯಾಕೆ ಅಂದ್ರೆ ಮುನಿ ಛತ್ರಿ ಅವನಿಗೆ ಕಾನ್ಸ್ಪಿರಸಿ ಮಾಡೋದು, ಷಡ್ಯಂತ್ರಗಳು ಮಾಡೋದು ಹೊಸದೇನಲ್ಲ. ಆಮೇಲೆ ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ ನನ್ನ ಕ್ಲೈಂಟ್ ಒಬ್ಳಿದ್ಲು, ಆಕೆಂದು ವಿದ್ಯಾ ಹಿರೇಮಠ್. ಆಕೆ ನನ್ನ ಕ್ಲೈಂಟು 3 ವರ್ಷ ಮುಂಚೆ ನಾನೇ ಆಕೆ ಕೇಸನ್ನ ಫೈಲ್ ಮಾಡಿದ್ದು. ಅಲ್ಲಿ ನನಗೆ ಪೂರ್ತಿ ಗೊತ್ತು ಮುನಿ ಮತ್ತೆ ಅಂಡ್ ಗ್ಯಾಂಗ್ ಏನ್ ಮಾಡುದು ಅಂತ. ನಾನು ಯಾವುದೇ ಸಂಕೋಚವಿಲ್ಲದೆ ಮುನಿ ಒಬ್ಬ ಪಿಂಪ್ ಅಂತ ಹೇಳಿದ್ದೆ. ಹೆಣ್ಮಕ್ಳನ್ನ ಬಳಸ್ತಾನೆ, ಹೆಣ್ಮಕ್ಳ ಗ್ಯಾಂಗ್ ಅನ್ನ ಬಳಸ್ತಾನೆ, ಗಂಡಸರನ್ನ ಬಳಸ್ತಾನೆ ಅಂತ ನಾನು ನಿರ್ಭಯವಾಗಿ ಹೇಳಿದೆ. ಕಾರಣ ಯಾಕೆ ಅಂತಂದ್ರೆ ದ ಕೇಸ್ ಐ ಡೆಲ್ಟ್ ವಾಸ್ ವಿದ್ಯಾ ಹಿರೇಮಠ್. ವಿದ್ಯಾ ಹಿರೇಮಠನ ಯಾವ ಮಟ್ಟಕ್ಕೆ ಒಂದು ಹೆಣ್ಮಕ್ಳನ್ನ ಮಾಡಿದೆ ಅಂತಂದ್ರೆ ಮೋಸ್ಟ್ ಪ್ರಾಬಲಿ ನಮ್ಮ ಮನೇಲಿ ಕಸನೂ ಸಹ ಅಷ್ಟು ಕೆಟ್ಟದಾಗಿ ಬಿಸಾಕಲ್ಲ, ಅಷ್ಟು ಕೆಟ್ಟದಾಗಿ ವಿದ್ಯಾ ಹಿರೇಮಠನ ಅವ್ರ ಗ್ಯಾಂಗ್ ಯೂಸ್ ಮಾಡಿದೆ. ದೇ ಹ್ಯಾವ್ ಐ ಥಿಂಕ್ ನಿದ್ರೆ ಮಾತ್ರೆ ಕೊಟ್ಟು ಆಕೆ ನ್ಯೂಡ್ ಪಿಕ್ಚರ್ಗಳನ್ನ ವಿಡಿಯೋಗಳನ್ನ ಡೆಸಿಗ್ನೇಟ್ ಮಾಡಿ ಮಿಕ್ಸಿಂಗ್ ಮಾಡಿ, ಅಂದ್ರೆ ಯು ವಾಂಟೆಡ್ ಟು ಫ್ರೇಮ್ ಹರ್ ಆಸ್ ಎ ಪ್ರಾಸ್ಟಿಟ್ಯೂಟ್, ಅಂದ್ರೆ ಹಣಕ್ಕೆ ಬರುವ ದೇಹ ಸುಖ ಕೊಡುವಂತ ಹೆಣ್ಣಾಗಿ ಒಂದು ಫ್ರೇಮ್ ಮಾಡ್ಲಿಕ್ಕೆ ಟ್ರೈ ಮಾಡಿದ. ಸೊ ಹಾಗಾಗಿ ವಿದ್ಯಾ ಹಿರೇಮಠದ್ದು ಕೂಡ ಈ ಒಂದು ಕೇಸಲ್ಲಿ ಮುನಿನ ಈ ಒಂದು ದರ್ಶನ್ ಕೇಸಲ್ಲಿ ಫ್ರೇಮ್ ಮಾಡ್ಲಿಕ್ಕೆ ನಮ್ಗೆ ಅಂದ್ರೆ ಅವನು ಪಾಸಿಬಿಲಿಟಿ ಜಾಸ್ತಿ ಇದೆ ಅಂತ ನಮ್ಗೆ ಅನ್ನಿಸ್ತು. ಸೊ ಹಂಗಾಗಿ ವಿ ಫೀಲ್ ಟು ಗ್ರೇಟ್ ಎಕ್ಸ್ಟೆಂಟ್. ಆಮೇಲೆ ಇನ್ನೊಂದು ವಿಚಾರ, ನಮ್ಗೆ ತುಂಬಾ ಡೌಟ್ ಇರೋದು ಎಲ್ಲಿ ಅಂತಂದ್ರೆ, ಒಂದು
ಆ ನಮ್ಮ ಐ ಥಿಂಕ್ ರೇಣುಕಾ ಸ್ವಾಮಿ ನಿಜವಾಗ್ಲೂ ಅವರ ಡೆತ್ ಬಗ್ಗೆ ನಮ್ಗೆ ತುಂಬಾ ಬೇಜಾರಿದೆ. ಎಲ್ಲ ಹೇಳ್ತಾರೆ ಮೆಸೇಜ್ ಕಳಿಸಿದ್ರೆ ಪೊಲೀಸರು ಇದ್ದಾರೆ, FIR ಹಾಕ್ತಾರೆ, ಚಾರ್ಜ್ ಶೀಟ್ ಹಾಕ್ತಾರೆ, ಶಿಕ್ಷೆ ಕೊಡಕ್ಕೆ ಜಡ್ಜ್ ಇದಾರೆ. ನಾವ್ಯಾರು ಕೊಲೆ ಮಾಡಕ್ಕೆ? ಅವನ ಅದಕ್ಕಿಂತ ಕೆಟ್ಟದ್ ಮಾಡೋರು ಯಾರು ಇಲ್ವಾ? ಪ್ರಜ್ವಲ್ ಇಲ್ವಾ? ಪ್ರಜ್ವಲ್ ಏನ್ ಮಾಡಿದ್ವಿ ಪ್ರಜ್ವಲ್ಗೆ? VIP ಗಾಡಿನಲ್ಲಿ ಸುತ್ತಾಡಿಸ್ತಾ ಇದೀವಿ, VIP ಸೆಕ್ಯೂರಿಟಿನಲ್ಲಿ ಇಟ್ಟಿದೀವಿ. ಹಾಗಾಗಿ ಒಂದು ಮೆಸೇಜ್ಗೆ ಕೊಲೆ ಮಾಡಿದ್ದು ಯಾರೇ ಮಾಡಿರ್ಬೋದು, ನಾನು ದರ್ಶನ್ ಅಂತ ಹೇಳ್ತಾ ಇಲ್ಲ, ಯಾರೇ ಮಾಡಿದ್ರು ಕೂಡ ಅದು ಮಹಾ ಅಪರಾಧ. ಕೊಲೆ ಅನ್ನೋದು ಒಬ್ಬರಿಗೆ ಹಿಂಸೆ ಕೊಡೋದು ನಮ್ಮ ದೇಶಕ್ಕೆ ಬಂದಿಲ್ಲ. ಯಾಕಂತಂದ್ರೆ ದ ಫಾದರ್ ಆಫ್ ದ ನೇಷನ್ ಹಿಮ್ಸೆಲ್ಫ್ ಫಾಟ್ ಅಗೇನ್ಸ್ಟ್ ದ ಬ್ರಿಟಿಷ್ ವಿರುದ್ಧ ಫೈಟ್ ಮಾಡಿದ್ದು ಸಹ ಇಟ್ ವಾಸ್ ಎ ಗ್ರೇಟ್ ನಾನ್ ವೈಲೆನ್ಸ್ ಫೈಟ್. ಅಂದ್ರೆ ಅಹಿಂಸಾ ಅದನ್ನ ಇಟ್ಕೊಂಡು ಫೈಟ್ ಮಾಡೋದ್ರಿಂದ ಅಂದ್ರೆ ಈ ರೇಣುಕಾ ಸ್ವಾಮಿ ಎಂಟ್ರಿ ಆದ್ನಲ್ಲ, ಆಗ ಮತ್ತೆ ದರ್ಶನ್ಗೆ ಬರೋ ಸಮಯ ಇದೆಯಲ್ಲ, ಐ ಥಿಂಕ್ ದಟ್ ಹ್ಯಾಸ್ ಟು ಬಿ ಇನ್ವೆಸ್ಟಿಗೇಟೆಡ್. ಯಾಕೆಂತಂದ್ರೆ ಆ ದರ್ಶನ್ ಬರೋವರೆಗೂ ಬಿದ್ದಂತ ಪ್ರತಿಯೊಂದು ಏಟು ಡೆತ್ಗೆ ಹತ್ರ ತಗೊಂಡೋಗಿದೆ. ಸೊ ನಮ್ ಕ್ವಾಂಟಮ್ ಏನಂತಂದ್ರೆ ವಾಟ್ ಈಸ್ ಡೆತ್ ರೇಟ್ ಈಚ್ ಒದೆ, ಅಂದ್ರೆ ಬಿದ್ದಂತ ಪ್ರತಿಯೊಂದು ಒದೆ, ಕೊಟ್ಟಂತ ಪ್ರತಿಯೊಂದು ಹಿಂಸೆ ಡೆತ್ಗೆ ಎಷ್ಟು ಹತ್ರ ಕೊಂಡೋಗಿದೆ ಅಂತ. ಫೈನಲ್ ಡೆತ್ ಆಗಿದೆ. ದರ್ಶನ್ ಬಂದಾಗ ಆಯ್ತು ಅಥವಾ ದರ್ಶನ್ ಬಂದ್ ಹೋದ್ಮೇಲೆ ಆಯ್ತು, ದಟ್ಸ್ ಎ ಡಿಫ್ರೆಂಟ್ ಮ್ಯಾಟರ್. ದರ್ಶನ್ ಬರೋವರೆಗೂ ಒದೆ ಬಿತ್ತಲ್ಲ. ಆಮೇಲೆ ಅಫ್ಕೋರ್ಸ್ ಎಲ್ಲರಿಗೂ ಬಂದಂಗೆ ನನ್ನ ಗೆಳತಿ ಯಾರಾದ್ರೂ ಕೆಟ್ಟ ಮೆಸೇಜ್ ಹಾಕ್ತಾರೆ, ನನ್ನ ಗೆಳತಿ ಏನಾದ್ರು ಹೇಳಿದ್ರೆ ನ್ಯಾಚುರಲ್ ನಾನು ಹೊಡೆದೇ ಹೊಡಿತೀನಿ. ಅದರಲ್ಲಿ ಅದು ಸ್ವಾಭಾವಿಕವಾದಂತ ಏಟುಗಳಿಗೆ ಮನುಷ್ಯ ಸಾಯಲ್ಲ. ಹಿಂಸೆ ಕೊಟ್ಟಾಗ, ಚಿತ್ರ ಹಿಂಸೆ ಕೊಟ್ಟಾಗ, ಇಂಟೆನ್ಷನ್ಲಿ ಇವನನ್ನ ಮುಗಿಸ್ಬೇಕು ಅಂತ ಇದ್ದಾಗ ಕೊಲೆ ಆಗೋದು. ಪಾಸಿಬಲಿ ದರ್ಶನ್ಗೆ ಕೊಲೆ ಮಾಡ್ಬೇಕಾದ ಇಂಟೆನ್ಷನ್ ಇರ್ಲಿಲ್ಲ. ಅಲ್ಲಿದ್ದಂತ ಕಾನ್ಸ್ಪಿರೇಟರ್ಸ್ ಅಥವಾ ಮುನಿ ಅಕ್ಕನ ಮಗ ದೀಪುಗೆ ಕೊಲೆ ಮಾಡಿ ಇವನ್ ತಲೆಗೆ ಮೆತ್ತಬೇಕು ಅನ್ನೋ ಒಂದು ಕಾನ್ಸ್ಪಿರಸಿ ಇತ್ತು ಅನ್ನೋದು ನಮಗೆ ನಮ್ಮ ಇನ್ವೆಸ್ಟಿಗೇಷನ್ ರಿವೀಲ್ ಆಗುತ್ತೆ. ಆಮೇಲೆ ಮುನಿಗೆ ಯಾಕೆ ಇಷ್ಟೊಂದು ಕೋಪ? ಮುನಿ ಮತ್ತೆ ಮುನಿರತ್ನ ಮತ್ತೆ ದರ್ಶನ್ಗೆ ಯಾಕೆ ಕೋಪ ಅಂತ ನನಗೆ ಗೊತ್ತಿಲ್ಲ. ದರ್ಶನ್ ಹ್ಯಾಸ್ ಟು ಎಕ್ಸ್ಪ್ಲೈನ್. ಬಟ್ ಸ್ಟಿಲ್ ಇನ್ ದ ಆಬ್ಸೆನ್ಸ್ ಆಫ್ ದರ್ಶನ್ ನಾವ್ಗೆ ಅನ್ಸಿದ್ದೇನು ಅಂತಂದ್ರೆ, ಕುಮಾರಸ್ವಾಮಿ ಎಂಪಿಗೆ ನಿಂತ್ಕೊಂಡಾಗ ಅಲ್ಲಲ್ಲ ಅದು ಹಳೆದಾಯ್ತು, ಹೊಸದಾಗಿ ಹೇಳ್ತಾ ಇರೋದು. ಹೊಸದಾಗಿ ಮೊನ್ನೆ ಮಂಡ್ಯಕ್ಕೆ ನಿಂತ್ಕೊಂಡಾಗ ಮುನಿರತ್ನ ಹೋಗ್ಬೇಡ ಅಂತ ಹೇಳಿದಂತೆ. ಇನ್ಫ್ಯಾಕ್ಟ್ ಕುಸ್ಮಾ ವಿಚಾರದಲ್ಲೂ, ಕುಸ್ಮಾ ಲಾಸ್ಟ್ ಟೈಮ್ ನಿಂತ್ಕೊಂಡು ಕೂಡ ದೊಡ್ಡ ಗಲಾಟೆ ಆಗಿದೆ. ಅಲ್ಲಿ ಹೋಗ್ಬೇಡ ಅಂತ ಅವನು ಇಲ್ಲ ಹೋಗ್ತೀನಿ ಅಂತ ಹೇಳಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಕುಸ್ಮಾ ವಿಚಾರದಲ್ಲಿ ಡ್ರಾಪ್ ಮಾಡಿದಂತೆ. ಬಟ್ ಮಂಡ್ಯ ವಿಚಾರದಲ್ಲಿ ಸ್ಟಾರ್ ಚಂದ್ರಗೆ ಹೋಗಿ ಕ್ಯಾನ್ವಸ್ ಮಾಡಿದ್ದಾರೆ. ಸೊ ಆಗ ಮುನಿ ಯಾರ ಹತ್ರ ಹೇಳಿರೋದು, ನಾನ್ ಸಾಕಿದ್ ನಾಯಿ ನನಗೆ ಕಚ್ಚೋ ರೀತಿ ಆಗಿದೆ, ಹಂಗಾಗಿ ನಾಯಿನ ಎಲ್ಲೂ ಕಳಿಸ್ಬೇಕು, ಸ್ಮಶಾನಕ್ಕೆ ಕಳಿಸ್ಬೇಕು ಅಂತ ಎಲ್ಲೋ ಡೈಲಾಗ್ ಹೊಡೆದಿದ್ದಾನೆ. ಅದು ನಾನು ಇಲ್ಲದಿಂದ ಹೇಳ್ರಿ, ಯಾರೋ ಕಿವಿ ಹೇಳಿದ್ದು ಹಿಯರ್ ಟು ಸೇ, ಸತ್ಯನೂ ಇರ್ಬೋದು ಸುಳ್ಳು ಇರ್ಬೋದು. ಬಟ್ ಪಾಸಿಬಿಲಿಟಿ ಅವ್ನು ಹೇಳಿರೋ ಪಾಸಿಬಿಲಿಟಿ ಜಾಸ್ತಿ ಇದೆ. ಯಾಕಂದ್ರೆ ಮುನಿಗೆ ದುರಾಂಕಾರ ಜಾಸ್ತಿ. ಓಕೆ, ಅವನಿಗೆ ಹೆಣ್ಣು ಗಂಡು, ದೊಡ್ಡವರು ಚಿಕ್ಕವರು ದುಡ್ಡವರು ಎಂತದ್ದು ಇಲ್ಲ. ಅವನು ಕಾಣಿಸೋದು ಅಂತ ಅವನೊಂದು ಸ್ಟಾರು, ಅವನು ನಾಯ್ಡು ಹೊರಗಡೆಯಿಂದ ಬಂದವನೇ, ಇಲ್ಲೊಬ್ಬ ಮಾಫಿಯಾ ನಡೆಸ್ತಾ ಇದ್ದಾನೆ ಅನ್ನೋದೇ ತಲೆಯಲ್ಲಿ ಇರೋದು. ಆಮೇಲೆ ಅವನು ಅನ್ಕೊಂಡಿದ್ದಾನೆ ಈ ಸಿಸ್ಟಮ್ ನಾವು ನಡೆಸ್ಬೋದು ಅಂತ. ಪಾಸಿಬಲಿ ಫಸ್ಟ್ ಟೈಮ್ ಮುನಿಗೆ ಅರ್ಥ ಆಗಿದೆ. ಒಳಗಡೆ ಜೈಲು ಹೊಡೆಯವರೆ, ಇವನ್ ವಕೀಲರ ಹತ್ರ ಮಾತಾಡ್ಬೇಕಾದ್ರು ಕೂಡ 10 ಕ್ಯಾಮ್ರಾ ಇಟ್ಟವ್ರೆ. ಸ್ವಂತ ವಕೀಲರ ಜೊತೆಲಿ ಮಾತಾಡಕ್ಕೆ ಮುನಿ ಬಂದ್ರೆ 10 ಕ್ಯಾಮ್ರಾ ಇಟ್ಟು ಮಾತಾಡಿಸ್ತವ್ರೆ. ಅವ್ನು ಗಪ್ಚಿಪ್ ಅಂತ ಮಾತಾಡ್ತಾ ಇಲ್ಲ. ಫಸ್ಟ್ ಟೈಮ್ ಮುನಿ ಮಾತಾಡ್ತಾ ಇಲ್ಲ. ಒಂದು ಪೊಲೀಸ್ ಕಸ್ಟಡಿಲೂ ಅಷ್ಟೇ. ಬಿಕಾಸ್ ಐ ಹ್ಯಾವ್ ಕ್ಲೋಸ್ ಇನ್ಫಾರ್ಮೇಶನ್. ಯಾಕಂದ್ರೆ ಇಷ್ಟು ದೊಡ್ಡ ಕೇಸನ್ನ ಹ್ಯಾಂಡಲ್ ಮಾಡ್ಬೇಕಾದ್ರೆ ವಿ ಹ್ಯಾವ್ ಕ್ಲೋಸ್ ಇನ್ಫಾರ್ಮೇಶನ್. ಮುನಿ ಇವನ್ ಅಡ್ವೊಕೇಟ್ ಜೊತೆ ಕೂತ್ಕೊಂಡು ಮಾತಾಡೋಕ್ಕೂ ಕೂಡ ಮಾತಾಡ್ತಾ ಇಲ್ಲ. ಯಾಕೆ ಮಾತಾಡ್ತಾ ಇಲ್ಲ? ಏನ್ ಭಯ ಯಾಕೆ? ಕ್ಯಾಮ್ರಾ ಹತ್ರ ಭಯ ಯಾಕೆ ಅವನಿಗೆ? ನಿಜವಾಗ್ಲೂ ಅವ್ನು ಸತ್ಯವಂತರಾಗಿದ್ರೆ ಪೊಲೀಸ್ ಕಸ್ಟಡಿ ನಾನು ಇದ್ದೀನಿ. ವೆನ್ ಐ ವಾಸ್ ಅರೆಸ್ಟೆಡ್ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಓಡಾಡ್ಕೊಂಡಿದ್ದೆ. ನಮ್ಮ ಪೊಲೀಸರು ತಿನ್ಸೋದೆಲ್ಲ ಕೊಡ್ತಾ ಇದ್ರು, ಜೊತೆಲಿ ಕರ್ಕೊಂಡೋಗೋರು, ಸೆಕ್ಯೂರಿಟಿ ನನಗೆ. ಮತ್ತೆ ದರ್ಶನ್ ಆರಾಮಾಗಿ ನಾನು ಚೇರ್ ಹಾಕೊಂಡು ಕೂತ್ಕೊಂಡಿದ್ದೀನಿ. ಚೇರ್ ಹಾಕೊಂಡು ಕೂತ್ಕೊಂಡ್ರೆ ತಪ್ಪೇನಿಲ್ಲ. ಜೈಲಲ್ಲಿ ದಮ್ ಮಾಡುದು ಕಳೆತನವಾಗಿ ಅವನ ಕೈಗೆ ದಮ್ ಕೊಟ್ಟು ಹಿಂದ್ಗಡೆಯಿಂದ ಕ್ಯಾಮ್ರಾ ಮಾಡೋದಿದೆಯಲ್ಲ, ಫಸ್ಟ್ ಆಫ್ ಆಲ್ ಅದನ್ನ ಶೂಟ್ ಮಾಡಿದವ್ರು ಯಾರು? ಅವನ ಮೇಲೆ FIR ಆಗ್ಬೇಕು. ಜೈಲಲ್ಲಿ ಕ್ಯಾಮ್ರಾ ತಗೊಂಡು ಹೋಗಂಗಿಲ್ಲ. ಯಾರು ತಗೊಂಡೋದ್ರು? ಯಾರೋ IPS ಅಂತ ಕಿವಿಗೆ ಬಿತ್ತು. ಶೂಟ್ ಮಾಡಿದವನು IPS ಅಂತೆ, ಹೇಳ್ಕೊಟ್ಟವನು ಮುನಿನೇ ಅಂತೆ. ಇದನ್ನ ಶೂಟ್ ಮಾಡಕ್ ಕೂಡ ಹೇಳ್ಕೊಟ್ಟವನು ಮುನಿ ಅಂತ ಬಂದಿದೆ. ಸ್ಟಿಲ್ ವಿ ಆರ್ ಇನ್ವೆಸ್ಟಿಗೇಟಿಂಗ್. ಯಾರು ಅದನ್ನ ಶೂಟ್ ಮಾಡಿದ್ದು ಮೋಸ್ಟ್ ಇಂಪಾರ್ಟೆಂಟು. ಅವರ ಮೇಲೆ FIR ಆಗ್ಬೇಕಾಗಿದೆ. ಸರ್ಕಾರ, ಪೊಲೀಸ್ ಇಲಾಖೆ ಮತ್ತೆ ಕಾರಾಗೃಹ ಇಲಾಖೆ ಯಾರು ಫೋಟೋ ತೆಗೆರ ಅವ್ರ ಮೇಲೆ ಯಾಕೆ FIR ಮಾಡಿಲ್ಲ? ಇದು ನನ್ನ ಪ್ರಶ್ನೆ. ಕಾರಾಗೃಹ DGPನ ಅಥವಾ ಗೊತ್ತಿಲ್ಲ, ಮೋಸ್ಟ್ ಪ್ರಾಬಬ್ಲಿ ಬಟ್ಟೆ ಬಿಚ್ಕೊಳ್ಳೋ ಹತ್ರ ಬಂದಿದೆ. ವಿ ವಾಂಟ್ ದಟ್ ಟು ಬಿ ಐಡೆಂಟಿಫೈ. ಯಾರು ದರ್ಶನ್ ಫೋಟೋ ತೆಗೆದು ತಪ್ಪಂತ ಹೇಳ್ತಾ ಇಲ್ಲ. ಜೈಲಲ್ಲಿ ಕ್ಯಾಮ್ರಾ ಇನ್ವಾಲ್ವ್ ಆಯ್ತು. ಊಟದ ಕ್ಯಾಮ್ರಾ ಇನ್ಸೈಡ್ ದ ಜೈಲ್. ಆ ಫೋಟೋ ತೆಗೆದಿದ್ ಯಾರು ನಮಗ್ ಗೊತ್ತಾಗ್ಬೇಕು. ಯಾಕಂದ್ರೆ ಫೋಟೋ ತೆಗೆಸ್ಕೊಂಡು ಆರೋಪ ಸ್ಥಾನದಲ್ಲಿರೋ ದರ್ಶನ್ ಮೇಲೆ FIR ಆಗಿದೆ. ಫೋಟೋ ತೆಗೆಯೋರು ಕೂಡ ಅಷ್ಟೇ ಇಂಪಾರ್ಟೆಂಟು. ಅಷ್ಟು ಸೆಕ್ಯೂರಿಟಿ ಜೈಲಲ್ಲಿ ಕ್ಯಾಮ್ರಾ ತಗೊಂಡು ಹೊರಡೆ ಹೆಂಗ್ ಹೋದ್ರು ಮೋಸ್ಟ್ ಇಂಪಾರ್ಟೆಂಟು. ಸೊ ಲಾಸ್ಟ್ ಕೊನೆದು ಹೇಳೋದು ಅಂತಂದ್ರೆ, ಪ್ಯಾರಲಿ ವಿ ವಾಂಟ್ ಇಮ್ ಟು ಕಮ್ ಔಟ್. ದರ್ಶನ್ ಹೊರಗಡೆ ತರಬೇಕು ಅಂತ ನಮ್ಮ ಎಲ್ಲ ಪ್ರಯತ್ನ ಇದೆ ಕಾನೂನು ರೀತಿಯಲ್ಲಿ. ಓಕೆ, ಹಾಗಾಗಿ ನಿಮ್ಮೆಲ್ಲರ ಸಹಕಾರಗಳನ್ನ ನಾವು ಬೇಡುತ್ತೆ, ಎಸ್ಪೆಷಲಿ ಮೀಡಿಯಾ. ಓಕೆ,
ಅಂಡ್ ಪೀಪಲ್ ಎಷ್ಟೋ ಜನ ಬರ್ಬೇಕು ಅನ್ಕೊಂಡ್ರು ಸಮಯ ಗೊತ್ತಾಗ್ಲಿಲ್ಲ. ನಮಗೂ ಕೂಡ ಇಲ್ಲಿ ಶಾಮಿಯಾನಿಗೆ ಮನೆ ಹಾಕಕ್ಕೆ ನಾವು ಹಾಕ್ಲಿಕ್ಕೆ ಒಪ್ಲಿಲ್ಲ. ಯಾಕಂತಂದ್ರೆ ಇದು ಜನಸಾಮಾನ್ಯರು ಹೋರಾಟ. ನಮ್ಮ ಗಾಂಧಿ ಎಲ್ಲ ಬೀದಿ ನಿಂತ್ಕೊಂಡು ಹೋರಾಟ ಮಾಡಿತ್ತು. ಶಾಮಿಯಾನ ಹಾಕೊಂಡು AC ಹಾಕೊಂಡು ಬಿಸ್ಲರಿ ವಾಟರ್ ಕುಟ್ಕೊಂಡು ಅದ್ರಲ್ಲಿ ನಂಗೆ ನಂಬಿಕೆ ಇಲ್ಲ. ಹಾಗಾಗಿ ನಿಮ್ಮನ್ನ ಬೀದಿನಲ್ಲೇ ಇಲ್ಲೇ ಇರಿಂದಿದ್ದು ನಾನು ಬೀದಿನಲ್ಲೇ ಬಂದು ಮಾತಾಡ್ತಾ ಇದ್ದೀನಿ. ಐ ಡೋಂಟ್ ಮೈಂಡ್. ಯಾಕಂದ್ರೆ ನಮ್ದು ಸಾಂಪ್ರದಾಯಿಕವಾದಂತ ಹೋರಾಟ. ನಾವು JP ಚಳವಳಿ ನಂಬಿ ಇಟ್ಟರು, ನಾವು AC ಚಳವಳಿ ನಂಬಿಕೆ ಇಟ್ಟರಲ್ಲ. ಹಾಗಾಗಿ ಬೀದಿನಲ್ಲೇ ನಮ್ದು ಹೋರಾಟ. ಇದೇ ಬೀದಿಗೆ ಅವನ್ನ ಕರ್ಕೊಂಡ್ ಬರ್ತೀವಿ. ವೆರಿ ಶಾರ್ಟ್ಲಿ ವಿ ಆರ್ ಗೋಯಿಂಗ್ ಟು ಬ್ರಿಂಗ್ ದರ್ಶನ್ ಔಟ್. ನಾನು ಯಾಕೆ ಇಷ್ಟು ಖಂಡಿತವಾಗಿ ಹೇಳ್ತಿದ್ದೀನಿ ಅಂತಂದ್ರೆ, ನಾನು ಹೇಳಿದಂತ ಭವಿಷ್ಯಗಳು ಸಾಕಷ್ಟು ನಿಜ ಆಗಿದೆ. ಅರವಿಂದ್ ಕೇಜ್ರಿವಾಲ್ ರಿಲೀಸ್ ಮಾಡ್ತೀನಿ ನಕ್ಬಿಟ್ರಲ್ಲ ಆಮ್ ಆದ್ಮಿ ಪಾರ್ಟಿಯವರು. ಅಲ್ಲ ಗುರು, ಅಮಿತ್ ಶಾ ಇರ್ಬೇಕಾರೆ ಮೋದಿ ಇರ್ಬೇಕಾರೆ ಬಿಡ್ಸಕ್ ಆಗುತ್ತಾ ಅಂತ ನಾನು 9 ದಿವಸಕ್ಕೆ ಅರವಿಂದ್ ಕೇಜ್ರಿವಾಲ್ ರಿಲೀಸ್ ಆದ. ಅದು ನನ್ನ ಇಕ್ವೇಶನ್, ಸೆಂಟ್ರಲ್ ಗೌರ್ಮೆಂಟ್ ಇಕ್ವೇಶನ್, ಸರ್ಕಾರದ ಇಕ್ವೇಶನ್. ಬಟ್ ರಿಲೀಸ್ ಮಾಡಿಸಿದ್ವಿ. ವೆನ್ ಐ ಗಾಟ್ ಅರವಿಂದ್ ಕೇಜ್ರಿವಾಲ್ ರಿಲೀಸ್ಡ್, ಐ ಆಮ್ ಶ್ಯೂರ್ ದರ್ಶನ್ ಆಲ್ಸೋ ವಿಲ್ ಗೆಟ್ ರಿಲೀಸ್ಡ್. ನನಗೆ ನಂಬಿಕೆ ಇದೆ ಅವನ ನಿರಪರಾಧಿ ಅಂತ. ಓಕೆ, ದಿಸ್ ಇಸ್ ವಾಟ್ ಐ ಫೀಲ್. ಅಂಡ್ ನಿಜವಾಗ್ಲೂ ಹೇಳ್ತೀನಿ, ಅವನನ್ನ ಹೆಂಗ್ ಮಾಡ್ಬಿಟ್ಟು ಇಟ್ಬಿಟ್ಟಿದ್ದಾರೆ ಅಂತಂದ್ರೆ, ನಮ್ಮ ಪೊಲೀಸರು ಯಾರೋ ನಂಗೆ ಬಾಯ್ಬಿಟ್ಟಿದ್ದು, ಇನ್ವೆಸ್ಟಿಗೇಷನ್ ಹೆಂಗ್ ಮಾಡಿದ್ರು ಅಂತಂದ್ರೆ, ಅಲ್ಲ, ACP ಚಂದನ್ ಇಸ್ ಎ ಜೆನ್ಯೂನ್ ಮ್ಯಾನ್. ನಾನು ACP ಚಂದನ್ ಬಗ್ಗೆ ಕಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ. ಈಸ್ ಎ ಜೆನ್ಯೂನ್ ಹ್ಯಾಂಡ್. ಎರಡನೇ ಮಾತಿಲ್ಲ ರೀ ಆ ವ್ಯಕ್ತಿ ಬಗ್ಗೆ. ಈಸ್ ಎ ವೆರಿ ವೆರಿ ಜೆನ್ಯೂನ್ ಪರ್ಸನ್, ಆ ವೆರಿ ವೆರಿ ಸಿನ್ಸಿಯರ್ ಆಫೀಸರ್. ಎರಡನೇ ಮಾತಿಲ್ಲ. ACP ಚಂದನ್ ಬಗ್ಗೆ ಎರಡನೇ ಮಾತಿಲ್ಲ. ಅವ್ರು ಮಾಡಿರೋ ಇನ್ವೆಸ್ಟಿಗೇಷನ್ ಸೂಪರ್, 99% ಚೆನ್ನಾಗಿದೆ. ಟಾರ್ಗೆಟ್ ಎಲ್ಲೋ ಹೋಗ್ಬೇಕಾಗಿತ್ತು, ಎಲ್ಲೋ ಹೊಟ್ಟೋಗ್ಬಿಡ್ತು. ಪಾಸಿಬಲಿ ಆ ಮೂಮೆಂಟ್ ಅಲ್ಲಿ ACP ಚಂದನ್ ಸ್ಟಿಲ್ ಆಗಿದ್ದಾರೆ. ಅದು ಟಾರ್ಗೆಟ್ ಬೇರೆ ಕಡೆ ಹೋಯ್ತು. ಯಾಕೆ ಅಂತ ಅದನ್ನು ಹೇಳ್ಬಿಡ್ತೀನಿ. ಯಾರೋ ನನ್ಗೆ ಹೇಳಿದ್ರು, ಅಲ್ಲ ಕಣ ಎಲ್ಲಾ ಸರಿ ಟಾರ್ಗೆಟ್ ರೀಚ್ ಆಗಿಲ್ಲ ಅಂತಂದ್ರೆ, ಅಣ್ಣ ಎಲ್ಲಾರು ಈ ಮಾಧ್ಯಮದವರು ದರ್ಶನ್ ಕೊಲೆ ಮಾಡ್ದ ಅಂತ ಈಸಿ ಆಯ್ತು, ಫ್ರೇಮ್ ಮಾಡಿ ಮುಗಿಸ್ತೀವಿ. ನಾನೊಂದು ಮಾತು ಹೇಳ್ತೀನಿ, 99% ಪ್ರೂವ್ ಆಗಿ 1% ಇದೆಯಲ್ಲ, ಅವತ್ತು ಹಂಗಾಗಿದೆ ಪರಿಸ್ಥಿತಿ, ಹಂಗಾಗಿದೆ. ಆಮೇಲೆ ಇಲ್ಲಿ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ್ರೆ, ನನ್ಗೆ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಇವ್ರು ಐ ಥಿಂಕ್ ರಮಾಕಾಂತ್ ಲೀಡ್ ಕೊಟ್ಟು ಏನು ಅಂತಂದ್ರೆ, ದೇ ವಾಸ್ ಆಫರ್ ಆಫ್ 5 crores ಫ್ರಮ್ ದಿಸ್ ಫೆಲೋ. ನಾವು ಮುನಿರತ್ನ ಇಂದ 5 ಕೋಟಿ ಆಫರ್ ಇತ್ತು. ಇವನನ್ನ ದೀಪಕನ್ನ ಕೈ ಬಿಡ್ಲಿಕ್ಕೆ ಅಂತ, ಕಂಪ್ಲೀಟ್ ಆಗಿ ಕೈ ಬಿಡಕ್ಕೆ ಅಂತ. ಅದ್ರ ಬಗ್ಗೆ ತನಿಖೆ ಆಗಿಲ್ಲ. ಅದ್ರ ಬಗ್ಗೆ ಪೊಲೀಸ್ ಇಲಾಖೆ ಮೌನವಾಗಿದೆ. ಯಾಕೆ? ಇವಾಗ್ಲಾರು ಅಟ್ಲೀಸ್ಟ್ SIT ಫಾರಂ ಆಗಿದೆಯಲ್ಲ, SIT ಮುಂದೆ ನಮ್ಮ ತನಿಖಾ ಪೊಲೀಸರು ನಿಜವನ್ನೇ ಹೇಳ್ಬೇಕು. ಮುನಿರತ್ನ 5 ಕೋಟಿ ಕೊಟ್ಟಿದ್ದ ಆಫರ್ ನಿಜಾನಾ? ಆಮೇಲೆ ಏನು ತಪ್ಪಿಲ್ಲ ಅಂದ್ರೆ 5 ಕೋಟಿ ಆಫರ್ ಯಾಕೆ ಮಾಡ್ದ? ಪೊಲೀಸರಿಗೆ ಯಾಕೆ ಮಾಡ್ದ? ಈಗ ರಿವೀಲ್ ಮಾಡಿಲ್ಲ ಅಂದ್ರೂ SIT ಮುಂದೆ ರಿವೀಲ್ ಆಗುತ್ತೆ. ಬಿಕಾಸ್ ದ ಹಾನರಬಲ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ನಮ್ಮ ಜನರ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯವರು ಒಂದು ಕಮಿಟಿನ ಫಾರ್ಮ್ ಮಾಡಿದ್ದಾರೆ. BK ಸಿಂಗ್ ನೇತೃತ್ವದಲ್ಲಿ SIT ಫಾರಂ ಮಾಡಿದ್ದಾರೆ. ಅದರ ಮುಂದೆ 100% ನಿಜ ಗೊತ್ತಾಗುತ್ತೆ ಮುನಿ 5 ಕೋಟಿ ಕೊಟ್ಟಿದ್ದಂತ. ಬಿಕಾಸ್ ಇವನ್ ದಟ್ ಈಸ್ ಅ ಪಾರ್ಟ್ ಆಫ್ ದಟ್ ಇನ್ವೆಸ್ಟಿಗೇಷನ್ ಮಾಡಿಸ್ತಾ ಇದ್ದೀವಿ. ಆಮೇಲೆ ನಾವು ಅಪೀಲ್ ಹಾಕಿದ್ವಿ. ಐ ಥಿಂಕ್ ಸರ್ಕಾರ ಆದೇಶ ಮಾಡಿದೆ. ಇದು ಜನಗಳಿಗೋಸ್ಕರ ಮಾಡೋ ಆದೇಶ, ನನಗೋಸ್ಕರ ಮಾಡೋ ಆದೇಶ ಅಲ್ಲ. ಬಟ್ ಐ ಆಮ್ ಶ್ಯೂರ್ ಮುನಿ ಅಲ್ಲಿ 5 ಕೋಟಿ ಆಫರ್ ಕೊಟ್ಟಿದ್ದನ್ನು ಸಹ ಐ ಥಿಂಕ್ ಇನ್ವೆಸ್ಟಿಗೇಟೆಡ್. ಅಂತಂದ್ರೆ ಆತನ ಪಾಪದ ಕೂಡ ತುಂಬಿದೆ. ಬಿಡ್ಬೋದಾಗಿತ್ತು ಅಂತ ಪಾಪದ ಕೂಡ ತುಂಬಿದೆ. ಹಾಗಾಗಿ ಮುನಿ ಶುಡ್ ಬಿ ಟೇಕನ್ ಇಂಟು ಟಾಸ್ಕ್. ಸರ್ಕಾರ ಮಾಡುತ್ತೆ ಅಂತ ನಮ್ಗೆ ಮಾಡ್ತಾರೆ. ಯಾವ್ದೋ ಇದೇ ಸಂಬಂಧಪಟ್ಟಂಗೆ 2-3 ಕೇಸ್ಗಳಲ್ಲಿ ಫೋನ್ಗಳು ತಗೊಳಕೊಂಡ್ಬಿಟ್ಟೆ. ಐ ಆಮ್ ಸಾರಿ, ನಿಮ್ಗೆ ಕ್ಷಮೆ ಇರ್ಲಿ. ಇಲ್ಲ, ನನ್ನ ಮೊಬೈಲ್ ಇದು ಬ್ಯಾಟ್ರಿ ಬೇರೆ ಆಗೋಗ್ಬಿಟ್ಟಿತ್ತು. ಐ ಆಮ್ ಸಾರಿ. ಅದೇ ಕೇಳಿದ್ ಬಂದ ತಕ್ಷಣ ನಾ ಅಪಾಲಜಿ ಕೇಳ್ಕೊಂಡೆ. ಐ ಆಮ್ ದಯಮಾಡಿ ಕ್ಷಮಿಸಿ ನನಗೆ. ನಾವೆಲ್ಲ ಬಡವ್ರ ಮಕ್ಕಳು, ನಮ್ಗೆಲ್ಲ ಯಾವ್ದು ಇನೋವಾ ಕಾರು ಇಲ್ಲ, ಡ್ರೈವರು ಇಲ್ಲ, ಗನ್ಮೆನು ಇಲ್ಲ. ಏನೇ ಮಾಡ್ಕೊಂಡ್ರು ಒಬ್ಬರೇ ಬಗ್ಗೆ. ನಾನು ಗಾಡಿನಲ್ಲಿ ಬೈಕಲ್ಲಿ ಒಬ್ಬನೇ ಬಂದೆ. ನೀವು ನೋಡ್ಬೋದು ಇಷ್ಟು ಗಡಿಗಳನ್ನ ಓಡಾಡ್ತೀನಿ. ನನ್ಗೇನು ಭಯ ಇಲ್ಲ. ಯಾಕಂದ್ರೆ ನಾವು ನಿಮ್ ತರನೇ. ಈಗ ನೀವು ಅಷ್ಟೇ ಗಡಿಗಳನ್ನ ಫೋಟೋ ಹಿಡಿತೀರಾ, ಗನ್ಮ್ಯಾನ್ ಹಾಕೊಂಡು ಓಡಾಡ್ತೀರಾ. ಹೋದ್ರೆ ಹೋಗ್ಲಿ, ಸಂಬಂಧಿಸ ಏನಿಲ್ಲ. ಹಂಗಾಗಿ ಸೋಷಿಯಲ್ ಮೀಡಿಯಾದಲ್ಲೇ ಯಾರು ಬೆಂಬಲ ಕೊಡಬೇಡಿ ಇದಕ್ಕೆ ಅಂತ. ನೋ ಪ್ರಾಬ್ಲಮ್, ಅದು ಅವರ ವಿಚಾರ. ಇಲ್ಲ ನೋಡಿ ಬ್ರದರ್, ಇದೆಲ್ಲ ಒಂದು ಮಾಫಿಯಾ ನಡೀತಾ ಇದೆ. ದರ್ಶನ ಒಳ್ಳೆ ಫಿಕ್ಸ್ ಮಾಡಕ್ಕೆ, ಇದು ಆಕ್ಚುಲಿ ಎಕ್ಸ್ಪೋಸ್ ಮಾಡಕ್ಕೆ ಬಂದಿರೋದು ನಾನು. ಇಷ್ಟು ಫ್ಯಾನ್ಸ್ ಇರ್ಬೇಕಾದ್ರೆ ಯಾರು ಬಂದಿಲ್ಲ ಅಂತಂದ್ರೆ, ಜಸ್ಟ್ ಇಮ್ಯಾಜಿನ್ ದ ಕ್ವಾಂಟಮ್ ಆಫ್ ಕಾನ್ಸ್ಪಿರಸಿ ಗೋಯಿಂಗ್ ಅಗೇನ್ಸ್ಟ್ ದರ್ಶನ್ ವಿರುದ್ಧವಾಗಿ ಏನ್ ನಡೀತಾ ಇದೆ ಇಲ್ಲೇ ಗೊತ್ತಾಗ್ತಾ ಇದೆ. ಇಷ್ಟು ಈ 3 ದಿವಸದಿಂದ ಪ್ರಸಾರ ಮಾಡಿ ನಾನು ಹೆಚ್ಚು ಕಡಿಮೆ 2.8 ಕೋಟಿ ಮೊಬೈಲ್ಸ್ಗೆ ನಮ್ಮ ಮೆಸೇಜ್ ರೀಚ್ ಆಗಿದೆ. ಇಲ್ಲಿ ಬಂದಿರೋದು 10 ಜನ ಅಂತಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ದರ್ಶನ್ ವಿರುದ್ಧ ಎಷ್ಟು ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಫ್ಯಾನ್ಸ್ ಇಲ್ಲಿ ಬರಬೇಡಿ ಅಂತ ತಡೆ ಹಿಡಿತಾರೆ ಅಂತಂದ್ರೆ ಎಷ್ಟು ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಆಮೇಲೆ ಆ ಫ್ಯಾನ್ ಒಬ್ರು ಯಾರೋ ಹೇಳಿದ್ರು, ಅಲ್ಲಿ ಪ್ರೊಟೆಸ್ಟ್ ಹೋಗ್ಬೇಡಿ, ಫೇಲ್ ಆಗುತ್ತೆ ಅಂತ. ನಾನು ಇವತ್ತು ಕೂಡ ಬಿಟ್ಬಿಡ್ತೀನಿ ಬೇಕಾರೆ.
ಈ ಕೇಸನ್ನ ಬಿಡ್ತೀನಿ, ಆಗ್ಲಿಲ್ಲ ಅಂದ್ರೆ ಆಕೆಗೆ ಏನ್ ಮಾಡೋಣ, ಒಂದು ಟೈಮ್ ಲೈನ್ ಆಕೆಗೆ ಫಿಕ್ಸ್ ಮಾಡಿ, ಇಷ್ಟು ದಿನದಲ್ಲಿ ಬಂದಿಲ್ಲ ಅಂದ್ರೆ ದೆನ್ ಐ ವಿಲ್ ಟೇಕ್ ಓವರ್ ದ ಕ್ಯಾಶ್. ಒಬ್ಬ ವಕೀಲರಾಗಿ ಕೆಲವರು ಆರೋಪಿಗಳಲ್ಲಿ, ಮಂಡ್ಯ ಭಾಗದಂತ ಆರೋಪಿಗಳಲ್ಲಿ ನಮ್ಮ ಮಗನ್ ಬಿಡ್ಸಕ್ ನಮ್ಮ ಹತ್ರ ಹಣ ಇಲ್ಲ ಅಂತ ಹೇಳ್ತಾರೆ. ಇದೊಂದು ಮತ್ತೆ ರೇಣುಕಾ ಸ್ವಾಮಿ ತಂದೆ ತಾಯಿ ಹೆಂಡತಿಯವ್ರ ಬಗ್ಗೆ ನೀವೇನು ಹೇಳ್ತೀರಿ? ಸರ್ ಡೆಫಿನೆಟ್ಲಿ ಸರ್, ಅವ್ರ ಮಗನಂತೂ ವಾಪಸ್ ತಂದು ಕೊಡಕ್ಕಾಗಲ್ಲ. ಇಟ್ಸ್ ಎ ಬಿಗ್ ಲಾಸ್ ಟು ದ ಸೊಸೈಟಿ ಆಸ್ ವೆಲ್ ಆಸ್ ಒಂದು ರಾಂಗ್ ಮೆಸೇಜ್ ಕೊಡಿದೀವಿ ನಾವು. ಒಂದು ಮೆಸೇಜ್ಗೆ ಒಬ್ಬನ ಕೊಲೆ ಮಾಡೋದಿಲ್ಲ ನೋಡಿದಿರಾ, ಅದು 25 ಜನ ದಾಂಡಿಗರು ಕರ್ಕೊಂಡ್ಬಂದು ಆ ಶೆಡ್ ಅಲ್ಲಿ ಹಾಕಿ ಮಾಡೋಂಥ ಕೆಲಸನ ಇದು. ಆಮೇಲೆ ಇದನ್ನ ಉಸ್ತುವಾರಿ ವಹಿಸ್ಕೊಂಡಂತ ದರ್ಶನ್ ಕೂಡ ಒಳ್ಳೆ ಕೆಲಸ ಮಾಡಿಲ್ಲ. ಯು ಶುಡ್ ನಾಟ್ ಡನ್ ಇಟ್. ದರ್ಶನ್ 6 ಗಂಟೆವರೆಗೂ ಚೆನ್ನಾಗಿರ್ತಾರೆ, 6 ಗಂಟೆ ಮೇಲೆ ಏನಾಗ್ತಾರೆ ನನ್ಗೆ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ನನ್ಗೆ ಗೊತ್ತಿಲ್ಲ, ಯಾರು ಹೇಳಿದಂದ್ರೆ 6 ಗಂಟೆ ಮೇಲೆ ಸಂಘ ಸೇರಿಲ್ಲ ಅಂತಂದ್ರು. ಸಂಘ ಸೇರಿ ಸನ್ಯಾಸಿ ಕೆಟ್ಟ ಅಂದಂಗೆ ನಮ್ಮ ಪಾಪ ವಿಜಯಲಕ್ಷ್ಮಿ ಒಳ್ಳೆಯವಳು, ನನ್ ತಿಳಿದಂಗೆ ಐ ಥಿಂಕ್ ಈ ಶುಡ್ ಕ್ಯಾರಿ ಫಾರ್ವರ್ಡ್ ಇಸ್ ಫ್ಯಾಮಿಲಿ ದಾದರ್ ದ್ಯಾನ್ ದಿಸ್ ಇಡಿಯಟ್ಸ್. ಈ ಇಡಿಯಟ್ಸ್ ಜೊತೆ ಬೆಳೆಸಿರೋದನ್ನ ಸ್ವಲ್ಪ ಕಡಿಮೆ ಮಾಡಿ ಇನ್ ಮುಂದಕ್ಕೆ ಸಮಾಜಕ್ಕೆ ಆಸ್ತಿ ಆಗ್ಬೇಕು ದರ್ಶನ್ ಅಂತ ನಮ್ಮ ಆಸೆ ಸರ್. ದರ್ಶನ್ ಒಬ್ರು ಚಿರಂತರ ಒಳ್ಳೆ ನಟ, ಅವರು ಸಮಾಜಕ್ಕೆ ಅಷ್ಟೊಂದು ಹೆಲ್ಪ್ ಮಾಡಿದೀನಿ ಅಂತ ಹೇಳುವಂತ ವ್ಯಕ್ತಿಗಳು ನಮ್ಮ ಮಗನ್ ಬೇಲ್ ತಗೊಳ್ಳೋದಕ್ಕೆ ದುಡ್ಡಿಲ್ಲ ಅಂತ ಪರದಾಡ ತಂದೆ ತಾಯಿಗೆ ಅವರು ಫ್ಯಾಮಿಲಿ ಹೆಲ್ಪ್ ಮಾಡಕ್ ಹೋಗ್ತಿಲ್ಲ. ಅವ್ರು ಯಾಕೆ ಭೇಟಿ ಮಾಡ್ತೀನಿ ಅವ್ರನ್ನ? ನಾನು ಆಗಿರ್ಬೋದು, ಪತ್ನಿ ಆಗಿರ್ಬೋದು, ಮಗನ್ಗೆ ಬೇಲ್ ತಗೊಳ್ಳೋ ಮತ್ತೆ ದುಡ್ಡಿಲ್ಲ ಅವರೇ ಬಂದು ಬಿಡ್ಸ್ಕೊಡ್ಬೇಕು, ಅಥವಾ ಚಿಕ್ಕದೊಂದು ಕಿರಾಣಿ ಅಂಗಡಿ ಇಟ್ಕೊಂಡಿರೋಂತ ತಂದೆ ತಾಯಿಗಳು ಹಂಗೆ ಹೇಳ್ತಾರೆ ಅಂದ್ರೆ ಇಷ್ಟೊಂದೆಲ್ಲ ಸಹಾಯ ಮಾಡಿದ್ರೆ ಅವ್ರಿಗೆ ಯಾಕೆ ಬೇಲ್ ತಗೊಳ್ಳೋದಕ್ಕೆ ಒಂದು ಹೆಲ್ಪ್ ಮಾಡಿ ಅವ್ರ ಮನೆ ಯಾಕೆ ಭೇಟಿ ಕೊಟ್ಟಿಲ್ಲ? ಅವ್ರನ್ನೇ ಕೇಳಬೇಕು. ಅಲ್ಲ ಎಲ್ಲ ಗೊತ್ತಿಲ್ಲ ನಿಮ್ಗೆ. ಸುಮಾರು 20 ದಿವಸದಿಂದ ವಿಜಯಲಕ್ಷ್ಮಿ ಮೇಡಮ್ ಮನೆಗೆ ಹೋಗಿದ್ರು ಅಂತ ಹೇಳಿದಾರೆ ಅವರು. ಯಾರು ಆರೋಪಿಗಳು? 8-12 ಅಲ್ಲ, ನಿಜವಾಗ್ಲೂ ಇಷ್ಟು ದೊಡ್ಡ ಕಾನ್ಸ್ಪಿರಸಿ ಮಾಡಿ ಅವ್ನ ಎತ್ತಾಕೊಂಬಂದು ಹೊಡೆದವರು ಕನಿಷ್ಠ ಅವ್ರಿಗೆ ಬೇಲ್ ಕೊಡಿಸ್ಬೇಕಲ್ವಾ? ಅಲ್ಲ ಡೆಫಿನೆಟ್ಲಿ ಇಟ್ ಇಸ್ ಎ ಇಂಜಸ್ಟಿಸ್ ಟು ದ ನಮ್ಮ ಸಮಾಜಕ್ಕೆ. ನಾವ್ ಇಷ್ಟೆಲ್ಲ ದರ್ಶನ್ಗೋಸ್ಕರ ಇಲ್ಲಿ ಬಂದು ನಿಂತ್ಕೊಂಡಿದೀವಿ, 106 ಕ್ಯಾಮ್ರಾ ಬಂದಿದೆ ಇಲ್ಲಿ. ಆ ಬಡವರ ಮಕ್ಕಳನ್ನ ಬೇಲ್ ಕೊಡ್ಸಕ್ ಆಗಿಲ್ಲ ಅಂತಂದ್ರೆ ನಿಜವಾಗ್ಲೂ ಇದೊಂದು ಹೋರಾಟನ. ಆಮೇಲೆ ನಾವು ಮಾತಾಡ್ಬೇಕಾ ಇದನ್ನ? ಒಳ್ಳೆ ನಟನಾಗೆಲ್ಲ ಬಡವರ ಮಕ್ಕಳು ಯೂಸ್ ಮಾಡ್ಕೊಂಡ್ರೆ ಅಲ್ಲ, ಅಲ್ಲೂ ನಟನೆ ಆಗ್ಬಾರ್ದು. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ದರ್ಶನ್ ಬದಲಾವಣೆ ಆಗ್ಬೇಕು. ಈ ಹ್ಯಾಸ್ ಟು ಟ್ರಾನ್ಸ್ಫಾರ್ಮ್. ಮೋಸ್ಟ್ ಇಂಪಾರ್ಟೆಂಟು ಆ ದೌಲತ್ತು, ಆ ದಿಮಾಕು ವರ್ಕೌಟ್ ಆಗಲ್ಲ. ಆ ದಿಮಾಕು ದೌಲತ್ತು ಜೈಲಿಗೆ ಬಿಟ್ಟಿದೆ ಅವನನ್ನ. ನಾನು ಐ ಡೋಂಟ್ ಮೈಂಡ್. ಅಲ್ಲ, ನಾನು ಅದಕ್ಕೆ ಹೇಳಿದೆ. ಆಮೇಲೆ ನೆನ್ನೆ ಒಂದು ಮಾತು ಹೇಳಿದ್ದೆ, ಇಲ್ಲಿಗೆ ಬರೋರು ನ್ಯಾಯಯುತವಾಗಿದ್ರೆ ಬನ್ನಿ, ಇಲ್ಲೇನಾದ್ರೂ ಬಂದು ನ್ಯೂಸೆನ್ಸ್ ಮಾಡಿದ್ರೆ ಲಾಠಿ ತಗೊಂಡು ಬೀಸಕ್ಕೆ ಪೊಲೀಸರಿಗೆ ಡೈರೆಕ್ಟ್ ಆಗಿ ಹೇಳಿದ್ದೆ. ಯಾಕೆಂತಂದ್ರೆ ನಮಗೆ ನ್ಯೂಸೆನ್ಸ್ ಮಾಡುವಂತ ಫ್ಯಾನ್ಸ್ ಬೇಡ, ನಮಗೆ 10 ಜನ ಸಾಕು. ಧ್ವನಿ ಎತ್ತಬೇಕು, ನ್ಯಾಯಯುತವಾಗಿ ನಡಿಬೇಕು. ನಾನು ಕೂಡ ನೋಡಿ ಸಿಂಪಲ್ ಆಗಿ ಬಂದಿದೀವಿ, ನಾವೇನೋ ಗನ್ಮ್ಯಾನ್ ಕರ್ಕೊಂಡು ಜನ ಕರ್ಕೊಂಡ್ ಬಂದಿಲ್ಲ. ನಮ್ಗೆ ಕಾಸು ಕೊಟ್ಟು ಜನ ಕರ್ಕೊಂಬರೋ ಅವಶ್ಯಕತೆ ಇಲ್ಲ. ನನ್ನ ಧ್ವನಿ ಹಳ್ಳಿಯಿಂದ ಡೆಲ್ಲಿಗೆ ಹೋಗುತ್ತೆ ಬರೀ ವಾಟ್ಸಪ್ ಅಲ್ಲಿ. ನಾನು ಮೀಡಿಯಾ ಸ್ನೇಹಿತರು ನಂಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಮೊನ್ನೆ ಯಾರಿಗೂ ಆವಾಜ್ ಹಾಕಿದ್ದು ಬೇರೆ ಹಾಕ್ಬಿಟ್ಟಾರಪ್ಪ. ನಿಜವಾಗ್ಲೂ ಜನಕ್ಕೆ ಬೇರೆ ಇಂಪ್ರೆಷನ್ ಆಗುತ್ತೆ ಅಂತದೆಲ್ಲ ವಿಡಿಯೋ ಶೂಟ್ ಮಾಡಿ ಹಾಕ್ಬಿಡ್ರಿ. ಯಾರು ಹಾಕ್ಬಿಟ್ಟಿದ್ದಾರೆ, ಮೊನ್ನೆ ಟೋಲ್ಗೇಟ್ ಹತ್ರ ಮಾತಾಡಿದ್ದು ಹಾಕ್ಬಿಟ್ಟಿದ್ದಾರೆ. ಇಟ್ ವಾಸ್ ಗುಡ್, ಬಟ್ ಸ್ಟಿಲ್ ನಮಗೂ ಒಂದು ಪ್ರೈವೇಸಿ ಅಂತ ಇದೆ. ದಯಮಾಡಿ ಆ ಪ್ರೈವೇಸಿನ ಮೇಂಟೈನ್ ಮಾಡಿ. ನಾನೇನೋ ಮಾತಾಡ್ಬೇಕಾದ್ರೆ ಪುಸ್ತಕ ಅಂತ ಅದನ್ನ ವಿಡಿಯೋ ಮಾಡಿ ಹಾಕ್ಬಿಟ್ರೆ ನಾನು ಕೆಲವೊಂದು ಟೈಮ್ ಬೆಳೆದೆಲ್ಲ ಮಾತಾಡ್ಬಿಟ್ಟಿರ್ತೀನಿ, ನನಗೆ ಗೊತ್ತಿರೋದಿಲ್ಲ. ಮುಂದಿನ ದಿನಗಳಲ್ಲಿ ನಿಮ್ಮ ಹೋರಾಟ ಆಗಲಿ ಈ ತರ ವಿಷಯ ಸಂಬಂಧಪಟ್ಟ ಏನಿರುತ್ತೆ, ಬಟ್ ದರ್ಶನ್ ವಿಚಾರಕ್ಕೆ ಮಾತ್ರ ಸೀಮಿತ ಆಗಿರ್ತಾರೆ, ಬೇರೆ ಬೇರೆ ವಿಚಾರ. ಸರ್ ಮುನಿನ ಬೀದಿಗೆ ತಗೊಂಬಂದಿದ್ದು ನಾನು. ಎಕ್ಸ್ CM ಅನ್ನ ಬೀದಿಗೆ ತಗೊಂಬಂದು ಯಾರು ಅಂತ ಕೇಳಿದ್ರೆ ಅವನೇ ಹೋಗಿ ತಗೊಂಬಂದ. ಸೊ ನಾವು ಇಲ್ಲಿ ಚೆಕ್ಮೇಟ್ ಮಾಡ್ತಾ ಇದ್ದೀವಿ, ಅವ್ರು ಬಂದು ತಗೊಳಕಂತವ್ರೆ. ನಾನು ಎಕ್ಸ್ CM ಅಂತ ಯಾರು ಅಂತ ಕೇಳಿದ್ರೆ ನಾನು ಹೇಳಕ್ ಹೋಗಿಲ್ಲ. ಹೇಳ್ದೆ ಯಾವನ್ ಸ್ಟೇ ತಗೊಂಬತ್ತಾನ ಅವನೇ ಅಂತ. ಯಾರು ಬಸವರಾಜ್ ಬೊಮ್ಮೆ ತಂದವ್ರಂತೆ, ನನಗೆ ಗೊತ್ತಿಲ್ಲ. ನನಗೆ ಇನ್ನ ನೋಟಿಸ್ ಬಂದಿರಬೇಕು. ಈಗ ನಾವು ಟ್ರಾಪ್ ಹಾಕಿರೋ ಬಂದು ತಗೊಳಕೊಂಡು ರನ್ ಮಾಡಬೇಕು. ಐ ಆಮ್ ಪ್ಲೇಯಿಂಗ್ ಎ ವೆರಿ ಬಿಗ್ ಇಂಟೆಲಿಜೆಂಟ್ ಗೇಮ್. ಇವರೆಲ್ಲ ಪ್ಲೇಯರ್ಸು, ಇಷ್ಟು ಜನ ಪ್ಲೇಯರ್ಗಳನ್ನ ಒಟ್ಟಿಗೆ ಮೈ ಮೇಲೆ ಹಾಕಂತೀನಿ ಅಂತ ನಾನು ಇಂಥ ಗೇಮ್ ಚೇಂಜರ್ ಇರಬೇಕು. ಓಕೆ, ನನಗೆ ಇಷ್ಟು ಕಾನ್ಫಿಡೆನ್ಸ್ ಆಗಿದೆ ಅಂತಂದ್ರೆ ಐ ಬಿಲೀವ್ ಇನ್ ಮೈ ಸೆಲ್ಫ್ ಅಂಡ್ ಐ ನೋ. ಒಂದು 10,000 ವಿಡಿಯೋ ಐತೆ ಅಂತ ಹೇಳಿದ್ರಿ, XCM ಅಂತ 10,000ನಾ? ಅಷ್ಟು ಕೆಪಾಸಿಟಿ ಇಲ್ಲ ಬಿಡ್ರಿ ಅವನಿಗೆ. ಅವನಿಗೆ ಆ ಕೆಪಾಸಿಟಿ ಇಲ್ಲ. ಅಲ್ಲ, ಅವ್ನು ಸಾಕಷ್ಟು ಹೆಣ್ಣು ಮಕ್ಕಳ ಜೊತೆ ದೈಹಿಕ ಸಂಬಂಧ ಇದೆ ಅಂತ ಅನ್ನೋದು ನಮ್ಗೆ ನಮ್ಮ ಬಂದಿರುವಂತ ಮಾಹಿತಿಗಳಿಂದ ಇದೆ. ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಮುಂದಿನ ದಿನಗಳಲ್ಲಿ ನಗ್ನತೆ ಗೊತ್ತಾಗುತ್ತೆ. ಯಾಕಂದ್ರೆ ವಿಧಾನಸೌಧ ಅನ್ನೋದು ಒಂದು ದೇವಸ್ಥಾನ. ಇವ್ರುಗಳಲ್ಲಿ ಒಂಥರ ಬ್ಲೂ ಫಿಲ್ಮ್ ಸ್ಟಾರ್ ಹೋಟೆಲ್ ಮಾಡ್ಬಿಟ್ಟಿದ್ದಾರೆ. ಆ ಸ್ಟಾರ್ ಹೋಟೆಲ್ನ ಚೇಂಜ್ ಮಾಡ್ಬೇಕಾಗಿದೆ. ಮತ್ತೆ ಸಾಂವಿಧಾನಿಕ ದೇವಸ್ಥಾನ ಮತ್ತೆ ಜನಗಳ ಪರವಾಗಿ ಧ್ವನಿ ಎತ್ತಕ್ಕೆ ಒಂದು ಜಾಗ ಮಾಡ್ಬೇಕಾಗಿದೆ. ದೇ ಹ್ಯಾವ್ ಡಿಸ್ಟ್ರಾಯ್ಡ್. ಇವನು ಯಾರು ಚಿಕ್ಕಬಳ್ಳಾಪುರ ಸುದಿ ಅಲ್ಲೊಂದು ದೊಡ್ಡ ಹೋಟ್ಲು ಮತ್ತೆ ಫ್ಲಾಟೇ ಮಾಡ್ಬಿಟ್ಟನಂತೆ ಈ ಕೆಲ್ಸಕ್ಕೆ. ವಿತ್ ವಿಡಿಯೋ ಸಮೇತ ಇದೆ. ಕೊಟ್ರೆ ಮನ ಮರದಿ ಹೊಟ್ಟೋಗುತ್ತೆ. ಏನ್ ಮಾಡೋಣ? ಇವ್ರು ಹೇಳ್ಕೊಳಕ್ಕೆ MP ಗಳು MLA ಗಳು ಮಿನಿಸ್ಟರ್ಗಳು ಕರೆಕ್ಟ್ ಆಗಿ ಏನ್ ಬ್ರದರ್, ಈಗ ರೈಟ್ ಟು ಪ್ರೈವೇಸಿ ಅಂತ ಇದೆ ಬ್ರದರ್. ಸುಮ್ನೆ ನೀವು ನಾವ್ 2 ಕೇಸ್ ಹಾಕ್ಸ್ಕೊಬೇಕು, ಯಾಕೆ ಬೇಕದು? ಅದ್ರ ಬದಲು CJ ಮುಂದೆ ಇಟ್ಟಿದ್ದೀನಿ, ಆ CBI ಕೊಡ್ತಾರೆ. ಯಾರಾದ್ರೂ P1 ಕೈಲಿ ನೀವೇ ಹತ್ಸ್ಕೊಂಡು ಬಿಟ್ಕೊಂಬಿಡಿ ಅಷ್ಟೇ ಬೆಸ್ಟ್. ಯಾಕಂದ್ರೆ ಎಲ್ಲಾ ಸೇಲ್ ಇದೆ ನಮ್ಮ ದೇಶದಲ್ಲಿ.
ನಾನು ಅದಕ್ಕೆ ಅಟ್ಲೀಸ್ಟ್ ಕೋಡ್ ಹಾಕ್ಬಿಟ್ರೆ P1 ಗೆ ಮೊನ್ನೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂತ ಅನ್ಕೊಂಡ್ರೆ ಅಲ್ಲಿ ಕೋಡ್ಗೂ ಯಾರು ಆಗ್ತಾ ಇಲ್ಲ. ಸರ್ ನೀವು ಕೆಲವು ದಿನದಲ್ಲಿ ಸ್ವಲ್ಪ ದಿನದಿಂದ ಜೈಲಲ್ಲಿ ಇದ್ದೀವಿ, ನಿಮ್ಗೆ ಹತ್ರ ಸ್ಪೆಸಿಲಿಟಿ ಜೈಲಲ್ಲಿ ಈ ತರ ಸಿಗರೇಟ್ ಆಗಿರ್ಬೋದು, ಕಾಫಿ ಟೀ ಆಗಿರ್ಬೋದು, ಬೇರೆ ಬೇರೆ ತರ ಸರ್ ಇಲ್ಲ ಅಲ್ಲಿ ಫೆಸಿಲಿಟಿ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಎಲ್ಲರಿಗೂ ಒಂದೇ ತರ ಫೆಸಿಲಿಟಿ ಕೊಡ್ತಾರೆ. ಜೈಲ್ ಅನ್ನೋದು ನಾವು ಟ್ರಾನ್ಸ್ಫಾರ್ಮೇಶನ್ ಪ್ಲೇಸ್. ಜೈಲ್ ಅನ್ನೋದು ನಾವು ಪದ ಬಳಕೆನ ಸ್ಟಾಪ್ ಮಾಡಬೇಕಾಗಿದೆ. ಇಟ್ಸ್ ಎ ಟ್ರಾನ್ಸ್ಫಾರ್ಮೇಶನ್ ಪ್ಲೇಸ್. ಮೊದಲನೇದಾಗಿ ಜೈಲ್ ಅನ್ನೋದನ್ನ ಬಿಟ್ಟು ಬಿಡಿ, ಬೇಕಾದ್ರೆ ಅಲ್ಲೂ ಕೂಡ ಹೋಗಿ ಹೆಸರು ನೋಡಿ, ಹೆಸರು ಚೇಂಜ್ ಮಾಡ್ಬಿಡ್ತಾರೆ. ಹಂಗಾಗಿ ಜೈಲ್ ಇಸ್ ಎ ಪ್ಲೇಸ್ ಆಫ್ ಟ್ರಾನ್ಸ್ಫಾರ್ಮೇಶನ್. ಆಮೇಲೆ ಕೆಲವೊಂದು ಘಟನೆ ನಡೆದಾಗ ಈ ತರ ಘಟನೆ ಆಗ್ಬಾರ್ದು ಅಂತ ಅರೆಸ್ಟ್ ಮಾಡಿರ್ತಾರೆ ಹೊರತು ನಿಮ್ಮನ್ನ ಹೆಸರು ಹಾಳು ಮಾಡಕ್ಕಂತೂ ಅಲ್ಲ. ಮತ್ತೆ ಅಲ್ಲಿರೋರು ಜೈಲರ್ಸ್ ಕೂಡ ನಮ್ಮವರೇ, ನಮ್ಮ ಜನಗಳೇ. ಹಾಗಾಗಿ ನನಗೆ ಜೈಲು ವಾತಾವರಣ ತುಂಬಾ ಇಷ್ಟ ಆಯ್ತು. ಬಟ್ ಅದು ಜೈಲು ಇರಕ್ಕಲ್ಲ, ಬೇರೆ ವಿಚಾರ. ಜೈಲು ವಾತಾವರಣ ತುಂಬಾ ಇಷ್ಟ ಆಯ್ತು. ಆಮೇಲೆ ಅಲ್ಲಿನ ಸಿಬ್ಬಂದಿ ಚೆನ್ನಾಗಿ ನೋಡ್ಕೊಂತಾರೆ ನಿಮ್ಮನ್ನ. ಬಟ್ ಈ ಸಿಗರೇಟು ಅದೆಲ್ಲ ಎಲ್ಲಿಂದ ಬಂತು? ಮತ್ತೆ ಕ್ಯಾಮ್ರಾ ಹಿಡಿದವ್ರು ಯಾರು? ಮೋಸ್ಟ್ ಇಂಪಾರ್ಟೆಂಟ್, ದರ್ಶನ್ ಫೋಟೋ ಹಿಡಿದವ್ರು ಯಾರು? ಜೈಲ್ ಸೂಪರ್ಡೆಂಟ್ ಅಥವಾ DGP ಇದ್ರೆ ಜೈಲ್ ಸೂಪರ್ಡೆಂಟು ಎಷ್ಟು ಇನ್ವೆಸ್ಟಿಗೇಟು? ನನಗೆ ಬಂದಿರೋ ಮಾಹಿತಿ ಪ್ರಕಾರ ಯಾರೋ DYSP ಅಂತ ತೆಗೆದಿದ್ದು, ಡೆಪ್ಯೂಟಿ ಸೂಪರ್ಡೆಂಟು ಫೋಟೋ ತೆಗೆದಿದ್ದಂತ BJP ಅವನಂತದ್ದು. ನನಗೆ ಗೊತ್ತಿಲ್ಲ BJPಗೂ ಮತ್ತೆ ದರ್ಶನ್ಗೆ ಏನ್ ಸಂಬಂಧ. ಆಮೇಲೆ BJP ಅವ್ರು ಯಾಕೆ ಅಷ್ಟು ದ್ವೇಷ ಮಾಡ್ತಾರೆ? ಆಮೇಲೆ ಅಕಸ್ಮಾತ್ 3 ದಿವಸದಲ್ಲಿ ಹೇಳಿಲ್ಲ ಅಂತಂದ್ರೆ ಯಾರು ಫೋಟೋ ತೆಗೆದಿದ್ದು ಅಂತ ನಾನು ರಿವೀಲ್ ಮಾಡ್ತೀನಿ. ಐ ಆಮ್ ಗೋಯಿಂಗ್ ಟು ರಿವೀಲ್ ಇದರ್ ಪ್ರಿಸನ್ DGP ಯಾರು ಇನ್ವೆಸ್ಟಿಗೇಷನ್ ಮಾಡಿ FIR ಹಾಕಿದ್ರು ಅವ್ರು ರಿವೀಲ್ ಮಾಡಬೇಕು ಯಾರು ಅಂತ. ನಮ್ಮ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅಲ್ಲಿ ಹೆಸರಿದೆ. ನಾನು ಹೇಳಿದ್ರೆ ಕಷ್ಟ ಆಗುತ್ತೆ, ಈಗ ಹೇಳಲ್ಲ. ಐ ವಿಲ್ ಗಿವ್ 3 days ಟೈಮ್. 3 ದಿವಸದಲ್ಲಿ ಹೇಳಿಲ್ಲ ಅಂತಾನೆ ಯಾರು ಫೋಟೋ ತೆಗೆದಿರೋ ಅಂತ ನಾನು ಅವನ ಹೆಸರು ಹೇಳ್ಬೇಕಾಗುತ್ತೆ ವಿತ್ ಫೋಟೋ. ಅವ್ನ ಮನೆಗೆ ಹೋಗ್ತಾನೆ. ಅವ್ರು ಫೋಟೋ ತೆಗ್ದಿರೋದು ಫೋಟೋ ತೆಗ್ದಿರೋದು ಫೋಟೋ ತೆಗ್ದಿರೋದು ಅಲ್ಲ, ಅವ್ನ ಫೋಟೋ ತೆಗೆದು ನಾನು ನೋಡಿದ್ದೀನಿ. ನಮ್ಮ ಹುಡುಗರು ನೋಡಿದ್ದಾರೆ, ನಮ್ಮ ಇನ್ಫಾರ್ಮರ್ಸ್ ಜೈಲರ್ ನೋಡಿದ್ದಾರೆ. ನಡೆಯಿಂದ ಹೋರಾಟ ಎಲ್ಲಿ ತನಕ ಇರುತ್ತೆ? ಯಾವ ತರ ಇಲ್ಲ ಸರ್, ನಾವು ಜನಗಳ ಧ್ವನಿ ಸರ್. ನಿಮ್ ಜೊತೆ ಇರ್ತೀವಿ, ನಾವು ಮಾಧ್ಯಮ ಜೊತೆ ಇರ್ತೀವಿ, ಸಾಮಾನ್ಯ ಜನರ ಜೊತೆ ಇರ್ತೀವಿ. ನಿಮ್ದು ಏನೇ ತಲೆನೋವು ಇರ್ಲಿ ಬನ್ನಿ, ಮೊನ್ನೆ ನೋಡಿ ಕೆನಿಗಾಮ್ ರೋಡಲ್ಲಿ ಮಳ್ ಬಿದ್ದು